ಅಲ್ಲಿ ಏನಾಗಿತ್ತು ಕಾಡಿನಲ್ಲಿ? ಅತ್ಯಂತ ತುಂಬು ಹದಿಹರಿಯದ ಯುವತಿ, ಮೈ ಮೇಲೆ ಅರ್ಧಂಬರ್ಧ ಬಟ್ಟೆ, ಎಲ್ಲ ಕಡೆ ತಿರುಚಿದ ಗಾಯ, ಕುಟುಂಬದವರ ಆಕ್ರಂದನ. ತಾನಾಜಿಯವರು ಬಂದು ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ, ಶಿವಾಜಿ ಇದನ್ನ ನಾ ಹೇಳಕ್ ಬರೋದಿಲ್ಲ, ನೀನ ಹೋಗಿ ಒಂದು ಸ್ವಲ್ಪ ನೋಡು ಅಂತ. ಶಿವಾಜಿ ಮಹಾರಾಜರು ಹೋಗ್ತಾರೆ. 15 ವರ್ಷದ ಹುಡುಗ ಶಿವಾಜಿ ಹೋಗಿ ನೋಡ್ತಾರ, ಏನಾಗ್ಯದ? ಅವಾಗ ಅವ್ರು ಹೇಳ್ತಾರ, ಇದೇನು ನಮಗೆ ಹೊಸದಲ್ಲ, ದಿನನಿತ್ಯ ನಮ್ಮಲ್ಲಿ ಹಿಂಗೆ ಆಗ್ತದ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ಬಲಾತ್ಕಾರ ದೌರ್ಜನ್ಯವನ್ನ ತಡೆಯೋರು ಈ ನಾಡಿನಲ್ಲಿ ಯಾರೂ ಇಲ್ಲ. ಈ ಪರಿಸ್ಥಿತಿ ನಮ್ಮಲ್ಲಿ ದಿನನಿತ್ಯ ಇದ್ದದ. ನಾವು ಏನ್ ಮಾಡ್ಬೇಕು, ಯಾರಿಗೇನು ಹೇಳ್ಬೇಕು, ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ. ನೀವೇನ್ ತಲೆ ಕೆಡಿಸ್ಲಿಕ್ಕೆ ಹೋಗ್ಬೇಡಿ, ಇದು ದಿನನಿತ್ಯ ನಮ್ಮಲ್ಲಿ ಇಂತ ನಡೀತಕ್ಕಂಥದ್ದೇ. ಹೆಣ್ಣು ಮಕ್ಕಳ ಮಾನ ಪ್ರಾಣ ನಮ್ಮ ಕೈಯಾಗಿ ಇಲ್ಲವೇ ಇಲ್ಲ. ಈ ಧರ್ಮವನ್ನು ರಕ್ಷಣೆ ಮಾಡೋರು ಸಹಿತ ಇಲ್ಲಿ ಯಾರು ಇಲ್ಲ. ಆವಾಗ ಕೇವಲ 15 ವರ್ಷದ ಹುಡುಗನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರಿಗೆ ಬಿಸಿ ರಕ್ತ ಕುದಿತು. ಎಷ್ಟು ದಿನ ನೋಡ್ಬೇಕು ನಾವು? ನಮ್ಮ ತಾಯಂದಿರ, ನಮ್ಮ ಸಹೋದರಿಯರ ಮಾನವನ್ನು ಸಹಿತ ನಮ್ಮ ಕೈಲಿ ಕಾಪಾಡೋಕೆ ಆಗ್ತಾ ಇಲ್ಲ. ಎದಕ್ಕೋಸ್ಕರ ನಾವಿರಬೇಕು? ಇವತ್ತೇ ನಿರ್ಧಾರ ಮಾಡಬೇಕು. ಅವ್ರು ಕೇಳ್ತಾರೆ, ಯಾರು ಇದಕ್ಕೆಲ್ಲ ಕಾರಣ? ತಾಯಿಯಿಂದ ಕೇಳಿದ್ರು, ಗುರುಗಳಿಂದ ಕೇಳಿದ್ರು, ಹಿಂದಿನ ಇತಿಹಾಸ ಎಲ್ಲವೂ ಸಹಿತ ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು. ಅವತ್ತು ತನ್ನ ಗೆಳೆಯನಾಗಿರ್ತಕ್ಕಂಥ ತಾನಾಜಿಗೆ ಹೇಳ್ತಾರೆ, ತಾನಾಜಿ ಏನಾದರೂ ಆಗಲಿ, ಇವತ್ತು ಈ ಕಾರಣಕ್ಕೆ, ಈ ಹೆಣ್ಣು ಮಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಯಾರ ಕಾರಣದಾರ ಅವರನ್ನ ನಾವು ಒಟ್ಟೆ ಬಿಡಬಾರದು ಅಂತ ಅಂದು ತಾಯಿ ಹೇಳಿರ್ತಕ್ಕಂಥ ಮಾತು 15 ವರ್ಷದ ಹುಡುಗ ಶಿವಬಾಯಿ ಗೊತ್ತಾಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಕೋಟೆ ಅಲ್ಲಿರ್ತಕ್ಕಂಥ ಕಾಡಿನ ಆ ಕುಟುಂಬದ ಯಾವ ಬಲಾತ್ಕಾರಕ್ಕೆ ಒಳಗಾಗಿದ್ದ ಯುವತಿ ಮನೆಯವ್ರು ಹೇಳ್ತಾರ, ಮಹಾರಾಜ ಇಲ್ಲಿ ಏನೂ ಇಲ್ಲ, ಪಕ್ಕದಲ್ಲಿ ಕಾಣ್ತಕ್ಕಂಥ ಇದು ತೋರಣ ದುರ್ಗ ಏನೈತಿ, ಬಿಜಾಪುರದ ಆದಿಲ್ ಶಾಹಿಗಳ ವಶದಲ್ಲೈತಿ. ಆ ಮುಖ್ಯಸ್ಥನಾಗಿರ್ತಕ್ಕಂಥ ಇನಾಯತ್ ಖಾನ್ ಆ ಕೋಟೆ ಕಿಲ್ಲೆದಾರನದನ. ಆದ್ರೆ ಪ್ರತಿನಿತ್ಯ ನಾವು ಆ ಕೋಟೆಯನ್ನ ಅವರಿಗೆ ಹುಲ್ಲನ್ನ ಕೊಡ್ಲಿಕ್ಕೆ ಹೋಗ್ಬೇಕು. ಕಾರಣ ಏನು ಅಂತಂದ್ರೆ, ಆ ಕೋಟೆ ಅಲ್ಲಿರ್ತಕ್ಕಂಥ ಸೈನಿಕರು ತಮ್ಮ ವಸತಿ ಗೃಹಗಳನ್ನ ಬಂದೋಬಸ್ತ್ ಮಾಡ್ಕೋಬೇಕಾಗ್ಯದ. ಆದ್ರೆ ಮಳೆಗಾಲದ ಸಮಯ ಇರೋದ್ರಿಂದ ನಾವು ಹುಲ್ಲುಗಳನ್ನ ಓದ್ಕೊಡ್ತಾ ಇದ್ದೇವೆ. ಈ ಹುಲ್ಲನ್ನ ಹಾಕಿ ಅವರು ತಮ್ಮ ಗೃಹಗಳನ್ನ, ಸೈನಿಕರ ವಸತಿ ಗೃಹಗಳನ್ನ ಬಲಿಷ್ಠ ಮಾಡಕತ್ತಾರೆ. ನಿನ್ನೇನು ಹೀಗೆ ಹೋಗಿದ್ವಿ, ನಾವು ಹುಲ್ಲಿನ ಹೊರಿ ಓದಿ ಕೊಡ್ತೀವಿ, ಆದ್ರೆ ನಮ್ಗೆ ಅವ್ರು ಕೂಲಿ ಕೊಡಂಗಿಲ್ಲ. ಹೋಗಿರ್ತಕ್ಕಂಥ ಗಂಡು ಮಕ್ಕಳು ಅಟ್ಟೆ ಬಿಡ್ತಾರ, ಹೆಣ್ಣು ಮಕ್ಕಳು ಒಬ್ಬರನ್ನು ಯಾರನ್ನೂ ವಾಪಸ್ ಕಳ್ಸಂಗಿಲ್ಲ. ಇಂಥ ಪರಿಸ್ಥಿತಿ ಮಾಡಿ ನಮ್ಮ ಕಾಡಿಗೆ ಕಳಿಸ್ತಾರ. ಶಿವಾಜಿ ಮಹಾರಾಜರ ರಕ್ತ ಕುದಿತು. ಕೇವಲ 15 ವರ್ಷ. 15 ವರ್ಷದ ಹುಡುಗ ಶಿವಾಜಿ ನಿರ್ಧಾರ ಮಾಡ್ತಾರ, ನಾಳೆಯಿಂದ ಹುಲ್ಲು ಹೊಯ್ ಜವಾಬ್ದಾರಿ ನಮ್ದು. ನೀವು ಬರೀ ಹುಲ್ಲಿನ ಹೊರಿ ಅಟ್ಟ ಕಟ್ಟಿಡ್ರಿ, ಹುಲ್ಲು ನಾವು ಒಯ್ತೀವಿ, ಯಾರು ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಎಷ್ಟು ಜನ ಅದರ ಕೋಟೆ ಒಳಗ? ಎಷ್ಟು ಜನ ಸೈನಿಕರು ಆ ಕೋಟೆ ಒಳಗದಾರ ಅಂತ ಕೇಳ್ತಾಗ ಅವ್ರು ಹೇಳ್ತಾರ, ಕೋಟೆ ಒಳಗೆ 23 ಜನ ಅದಾರ. ನೀವು ಎಷ್ಟು ಜನ ಹೋಗಿದ್ರಿ? 9 ಜನ ಹೋಗಿದ್ದೀವಿ. 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಗಂಡು ಮಕ್ಕಳು ವಾಪಸ್ ಕಳಿಸಿರು, ಹೆಣ್ಮಕ್ಳ ಪರಿಸ್ಥಿತಿ ಹಿಂಗಾಗ್ಯದ. ಕೇಳೋರು ಯಾರು ನಮ್ಮ ಪರಿಸ್ಥಿತಿ? ಶಿವಾಜಿ 15 ವರ್ಷದ ಹುಡುಗ ಶಿವಾಜಿ ಹೇಳ್ತಾನ, ತಾನಾಜಿ ನಮ್ಮ 15 ಜನ ಗೆಳೆಯರಲ್ಲೇ ಇವತ್ತೇ 9 ಜನ ತಯಾರಾಗಬೇಕು. ನಾಳೆನೆ ನಮ್ಮ ಹೋರಾಟ ಶುರು. ನಾವು ಮಾಡ್ತಕ್ಕಂಥ ಹೋರಾಟ ಶ್ರೀ ಇಚ್ಛಾ. ಇದು ನಮ್ಮ ಹೋರಾಟ ಅಲ್ಲ, ಇದು ಭಗವಂತನ ಪ್ರೇರಣೆ. ಈ ನಾಡಿನಲ್ಲಿ, ಭೂಮಂಡಲದಲ್ಲಿ ಧರ್ಮ, ನಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯ, ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯ, ಮಾನ ಪ್ರಾಣ ಉಳಿಬೇಕಾಗಿದ್ರೆ ಇವತ್ತು ನಾವು ಹೋರಾಟ ಮಾಡಲೇಬೇಕು. 15 ಜನ ಗೆಳೆಯರಲ್ಲೇ 9 ಜನರನ್ನ ಶಿವಾಜಿ ಮಹಾರಾಜರು ಆಯ್ಕೆ ಮಾಡ್ಕೊಂಡ್ರು. ಕಾಡಿನ ಜನರಿಗೆ ಹೇಳಿದ್ರು, ಹುಲ್ಲಿನ ಹೊರೆ ಅಟ್ಟ ತಂದಿಡ್ರಿ, ಆ ಕೋಟೆ ಹತ್ರ ಹೋಗುದು ನೀವಲ್ಲ, ನಾವೇ ಹೋಗ್ತೀವಿ ಅಂತ ತಿಳ್ಕೊಂಡು ಕಾಡಿನ ಜನ ಹುಲ್ಲಿನ ಹೊರೆಯನ್ನು ಕಟ್ಟಿಟ್ರು. ಶಿವಾಜಿ ಮಹಾರಾಜರು 15 ಜನ ಗೆಳೆಯರಲ್ಲಿ 9 ಜನ ಹುಲ್ಲನ್ನ ನೋಡಿದ್ರು, ಹುಲ್ಲಿನ ಹೊರೆಯನ್ನ ಬಿಚ್ಚಿದ್ರು. ಹುಲ್ಲಿನಲ್ಲಿ ತಮ್ಮ ಖಡ್ಗಗಳನ್ನು ಹುದುಗಿಸಿಟ್ಟಿ ಗಂಟವನ್ನ ಕಟ್ಟಿದ್ರು, ತಲೆ ಮೇಲೆ ಹೊತ್ಕೊಂಡ್ರು. 9 ಹುಡುಗರು ನೋಡುತ್ತಿದ್ದಂತೆ ತೋರಣಗಡವನ್ನ ಏರಿದ್ರು. ಆ ತೋರಣಗಡದ ಕಾವಲುಗಾರ ಪ್ರತಿನಿತ್ಯ ಬರತಕ್ಕಂಥ ಈ ಕಾಡಿನ ಜನ ಹುಲ್ಲು ತಂದು ಕೊಡ್ತಾರೆ, ಇವರು ಅವರೇ ಇರಬೇಕು ಅಂತ ತಿಳ್ಕೊಂಡ್ಬಿಟ್ರು. ತೋರಣಗಡಕ್ಕೆ ಒಳಗೆ ಬಂದ್ರು, ಹುಲ್ಲಿನ ಹೊರೆಯನ್ನು ಇಳಿಸಿದ್ರು. ಮಧ್ಯಾಹ್ನ ಬಿಸಿಲು, ಸೈನಿಕರು ಅಲ್ಲಲ್ಲೇ ಗಿಡದ ಕೆಳಗೆ ವಿಶ್ರಾಂತಿಗೆ ಎಂದು ಕೂತಿದ್ರು. ಹುಲ್ಲಿನ ಹೊರೆಯನ್ನು ಅಲ್ಲೇ ಇಳಿಸಿ ಹುಲ್ಲಿನ ಹೊರೆಯನ್ನು ಬಿಚ್ಚಿದ್ರು, ಹುಲ್ಲನ್ನು ಸರಿಸಿದ್ರು. ಅಲ್ಲಿ ಹುದುಗಿಸಿಟ್ಟಂತ ಖಡ್ಗಗಳನ್ನು ಹಿಡಿದ್ರು. 9 ಜನ ಹುಡುಗರು, ಕೇವಲ 15 ವರ್ಷ. 9 ಜನ ಹುಡುಗರು ಖಡ್ಗವನ್ನು ಹಿಡಿದು ಶಿವಾಜಿ ಮಹಾರಾಜರ ಮೊದಲನೆಯ ಹೋರಾಟ. ಕೇವಲ 9 ಜನರನ್ನ ಕರ್ಕೊಂಡು ತಮ್ಮ ಜೀವನದ 16ನೇ ವಯಸ್ಸಿಗೆ, ಅಷ್ಟೊತ್ತಿಗಾಗಲಿ ಶಿವಾಜಿ ಮಹಾರಾಜರಿಗೆ 15 ತುಂಬಿ 16ನೇ ವರ್ಷ ಆಯಿತು. 16ನೇ ವಯಸ್ಸಿಗೆ ತೋರಣ ದುರ್ಗಕ್ಕೆ ಹುಲ್ಲಿನ ಹೊರೆಯನ್ನು ಹೊತ್ಕೊಂಡು ಹೋಗಿರ್ತಕ್ಕಂಥ 9 ಜನ ಹುಡುಗರು ಹುಲ್ಲಿನ ಹೊರೆಯನ್ನು ಬಿಚ್ಚಿ ಖಡ್ಗವನ್ನ ಕೈಯಾಗಿ ಹಿಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಯುದ್ಧದ ಹೋರಾಟದ ಮೊದಲನೇ ಘೋಷವಾಕ್ಯ ಏನು? ಹರ ಹರ ಮಹಾದೇವ ಅಂತೇನು ಘೋಷಣೆಯನ್ನ ಹೋಗಿದ್ರು. ನೋಡುತ್ತಿದ್ದಂತೆ 9 ಹುಡುಗರು ಆ ಕೋಟೆಯಲ್ಲಿರ್ತಕ್ಕಂಥ 23 ಜನ ಸೈನಿಕರಲ್ಲಿ 22 ಜನ ಸೈನಿಕರನ್ನ ಕೊಚ್ಚಿ ಹಾಕಿಬಿಟ್ಟಿದ್ರು. ಒಬ್ಬ ಮಾತ್ರ ಉಳಿದಿದ್ದ, ಅವನೇ ಕೋಟೆಯ ಮುಖ್ಯಸ್ಥ. ಎಲ್ಲ ಗದ್ದಲವನ್ನು ಕೇಳಿ ಆತ ಬಂದ. 16 ವರ್ಷದ ಹುಡುಗ ಶಿವಾಜಿ ಅವನಿಗೆ ಹೇಳ್ತಾನೆ, 22 ಜನನ್ನ ಕೊಚ್ಚಿ ಹಾಕಿವಿ, ನಿನ್ನನ್ನು ಹಾಕೋದೇನು ದೊಡ್ಡ ಮಾತಿಲ್ಲ, ಆದ್ರೂ ನಿನ್ನನ್ನು ಯಾಕೆ ಉಳಿಸಿವಿ ಅಂತಂದ್ರೆ, ಇಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ನಿಮ್ಮಪ್ಪ ಬಿಜಾಪುರದ ಆದಿಲ್ ಶಾಹಿಗೆ ಹೇಳಿ ಹೋಗಕ್ಕೆ ಒಬ್ರು ಬೇಕಲ್ಲ, ಅದಕ್ಕೆ ನಿನ್ನ ಉಳಿಸಿವಿ. ಹೋಗಿ ಹೇಳು ಶಿವಾಜಿ ಆಟ
ಇನ್ನು ಸುರು ಅಂತ ಹೋಗಿ ಹೇಳು. ಹೋಗಿ ಹೇಳಿದ ಬಿಜಾಪುರದ ಆದಿಲ್ ಶಾಹಿ. ಅವಾಗ ಕೇಳ್ತಾನೆ ಆದಿಲ್ ಶಾಹಿ, ಯಾರು ಶಿವಾಜಿ? ಶಿವಾಜಿ ಮತ್ತಾರು ಅಲ್ಲ, ಅಲ್ಲಿರ್ತಕ್ಕಂಥ ಹೇಳ್ತಾರೆ ಶಿವಾಜಿ ಮತ್ತಾರು ಅಲ್ಲ, ನಮ್ಮ ಸೈನ್ಯದ ಮುಖ್ಯಸ್ಥನಾಗಿರ್ತಕ್ಕಂಥ, ನಮ್ಮ ಸೈನ್ಯದ ಸರ್ದಾರನಾಗಿರ್ತಕ್ಕಂಥ ಶಹಾಜಿ ಭೋಸ್ಲೆ ಅವರ ಮಗನೇ ಶಿವಾಜಿ. ಆದಿಲ್ ಶಾಹಿ ಅಂದ, ಹಾಗಾದ್ರೆ ಶಿವಾಜಿನೂ ಬೇರೆ ಹುಡುಗಲ್ಲ, ನಮ್ಮವನೇ, ಹೋಲ್ಬಿಡು ಓತಂದ. ಶಿವಾಜಿ ಮಹಾರಾಜರ ಬುದ್ಧಿವಂತಿಕೆ ಅಂತದ್ದು. ತನ್ನ ಗೆಳೆಯನನ್ನ ಕೊಟ್ಟು ಅದೇ ಆದಿಲ್ ಶಾಹಿಗೆ ಒಂದು ಪತ್ರವನ್ನು ಬರೆದ್ರು. ಏನು ಓತಂದ್ರೆ, ಏನು ನಿಮ್ಮ ಸೈನಿಕರು ಕೋಟೆಗಳನ್ನ ಸರಿಯಾಗಿ ರಿಪೇರಿ ಮಾಡಿಲ್ಲ, ನಾವು ಅದಕ್ಕೆ ರಿಪೇರಿ ಮಾಡಕ್ಕೆ ಬಂದು ಕೂತೀವಿ, ನಿಮ್ಮ ಕಡೆ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನ ಒಂದಿಷ್ಟು ಹಣವನ್ನು ಕೊಟ್ಟು ಕಳಿಸ್ರಿ. ಆ ಕೋಟೆ ರಿಪೇರಿಗೆ ಶಿವಾಜಿ ಮಹಾರಾಜರ ತಂಡ ಮುಂದಾದಾಗ ಭೂಮಿನೇ ಅವರಿಗೆ ಆ ಕೋಟೆಯಲ್ಲಿ ಅಪಾರ ಪ್ರಮಾಣವಾಗಿರ್ತಕ್ಕಂಥ ಬಂಗಾರದ ನಾಣ್ಯಗಳು ಸಿಕ್ಕು. ಧರ್ಮ ರಕ್ಷಣೆಗೆ ಹೊರಟಿರ್ತಕ್ಕಂಥ ಶಿವಾಜಿ ಮಹಾರಾಜರಿಗೆ ಭೂಮಿನೇ ಸಹಾಯ ಮಾಡಿತ್ತು. ಅಪಾರ ಪ್ರಮಾಣದ ಬಂಗಾರದ ನಾಣ್ಯಗಳು ಸಿಕ್ಕು. ನಾಣ್ಯಗಳನ್ನು ತಂದು ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವರು ಮುಂದಿಟ್ಟರು. ಆವಾಗ ದಾದಾಜಿ ಕೊಂಡದೇವರು ಹೇಳ್ತಾರೆ, ಇದೇ ಹಣವನ್ನು ನಿಮ್ಮ ಸ್ವರಾಜ್ಯಕ್ಕೋಸ್ಕರ ಬಳಸ್ಕೋರಿ ಅಂತ. ಅಲ್ಲಿಂದ ಶುರುವಾತು ಶಿವಾಜಿ ಮಹಾರಾಜರ ಹೋರಾಟ. 16ನೇ ವಯಸ್ಸಿಗೆ ತೋರಣ ದುರ್ಗವನ್ನು ಗೆದ್ಕೊಂಡ್ರು. ನೋಡುತ್ತಿದ್ದಂತೆ ಕೊಂಡಾನ ಗೆದ್ಕೊಂಡ್ರು, ಪುರಂದರಗಡೆ ಗೆದ್ಕೊಂಡ್ರು, ಸುಬಾನ ಮಂಗಳೂರು ಗೆದ್ಕೊಂಡ್ರು. ನೋಡುತ್ತಿದ್ದಂತೆ ಬಿಜಾಪುರದ ಆದಿಲ್ ಶಾಹಿ ಎಲ್ಲ ಒಂದೊಂದೇ ಕೋಟೆಗಳನ್ನ ಶಿವಾಜಿ ಮಹಾರಾಜ ಹುಡುಗರು ಗೆದ್ಕೋತ ಹೊರಟರು. ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರಿಗೆ 17 ವರ್ಷ ತುಂಬಿತ್ತು. ಆದರೆ ಇಲ್ಲಿವರೆಗೂ ಶಸ್ತ್ರಶಾಸ್ತ್ರ ಪಾರಂಗತರನ್ನಾಗಿ ಮಾಡಿರ್ತಕ್ಕಂಥ ಶಿವಾಜಿ ಮಹಾರಾಜರ ಗುರುವರಿಯರಾಗಿರ್ತಕ್ಕಂಥ ದಾದಾಜಿ ಕೊಂಡದೇವರವರು ಕಣ್ಣು ಮುಚ್ಚಿದ್ರು, ಗುರುವನ್ನ ಕಳ್ಕೊಂಡ್ರು. ಮುಂದಿನ ಹೋರಾಟಕ್ಕೆ ಸಿದ್ಧರಾದ್ರು. ನೋಡುತ್ತಿದ್ದಂತೆ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಕೋಟೆಗಳನ್ನ ಗೆದ್ಕೊಂಡ್ರು. ಬಿಜಾಪುರದ ಆದಿಲ್ ಶಾಹಿಗೆ ಸಂಶಯ ಬಂತು, ಶಿವಾಜಿ ಏನು ಮನುಷ್ಯ ಅದನೋ ಅಥವಾ ಮತ್ತೇನದನು? ಇಷ್ಟು ಸಣ್ಣ ಹುಡುಗ, ಅವ್ರ ತಂದೆ ನಮ್ಮಲ್ಲಿ ಅದಾನ, ಇನ್ನು ಏನು ಮಾಡಬೇಕು? ಏನೂ ಮಾಡೋದಿಲ್ಲ. ಏನು ಮಾಡಬೇಕು ಅಂತಂದ್ರೆ, ಮೂಗು ಹಿಡಿದ್ರ ಬಾಯಿ ಮನುಷ್ಯ ತಾನೇ ತೆಗಿತೈತಿ. ಅದಕ್ಕೆ ನಾವು ಮಾಡೋದು ಏನು ಅಂತಂದ್ರೆ, ಶಿವಾಜಿ ಅಂತಕ್ಕಂಥ ಹುಡುಗ ಏನು ನಮ್ಮ ಕೋಟೆಗಳನ್ನೆಲ್ಲ ಗೆದ್ಕೋತ ಹೊಂಟಲ್ಲ, ಇವರಪ್ಪ ಶಹಾಜಿ ಮಹಾರಾಜ್ ನಮ್ಮಲ್ಲಿ ಅದ. ಈ ಶಹಾಜಿ ಮಹಾರಾಜರನ್ನ ಬಂಧನದಲ್ಲಿಟ್ರ ಶಿವಾಜಿ ತಾನೇ ಬರ್ತಾನ. ಅದಕ್ಕೋಸ್ಕರ ಶಹಾಜಿಯನ್ನ ಕರೆಸ್ಕೊಂಡ್ರು. ಶಹಾಜಿ ಮಹಾರಾಜರು ಅದೇ ಬಿಜಾಪುರದ ಆದಿಲ್ ಶಾಹಿ ದರ್ಬಾರ್ದಲ್ಲೇ ಇದ್ರು. ಕರೆಸಿದ್ರು. ಹೇಳ್ತಾರ, ನಿನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳು, ತಿಳುವಳಿಕೆ ಹೇಳು, ನಮ್ಮ ಕೋಟೆಗಳನ್ನ ಗೆದಿಲಕತ್ತೇನ. ಶಹಾಜಿ ಮಹಾರಾಜರು ಕಡ್ಡಿ ತುಂಡಾದಂಗೆ ಒಂದೇ ಮಾತು ಹೇಳ್ಬಿಟ್ರು. ಏನು ಅಂದ್ರೆ, ನನ್ನ ಮಗ ನನ್ನ ಮಾತ ಕೇಳವಲ್ಲ. ಹೌದು, ನಿನ್ನ ಮಗ ನಿನ್ನ ಮಾತು ಕೇಳದೆ ಇದ್ರೆ ನೀ ಇವತ್ತಿನ ಹಿಡ್ದ ಪುನಾಕು ಹೋಗಂಗಿಲ್ಲ, ಬಿಜಾಪುರದಾಗೂ ಇರುವಂಗಿಲ್ಲ. ನೀ ಬೆಂಗಳೂರಿನ ಜಾಗೀರ್ ಐತೋ ಅಲ್ಲಿ ಹೋಗ್ಬಿಡು. ಅದಕ್ಕೋಸ್ಕರ ಆದಿಲ್ ಶಾಹಿ ಏನ್ ಮಾಡ್ತಾರಂದ್ರೆ, ಶಹಾಜಿ ಮಹಾರಾಜರಿಗೆ ತುಕಾಬಾಯಿ ಮೊಹಿತಿಯ ಜೊತೆ ಮದುವೆಯನ್ನ ಮಾಡಿ ಬೆಂಗಳೂರದತ್ತ ಕಳಿಸ್ಕೊಟ್ರು. ಶಹಾಜಿ ಮಹಾರಾಜರಿಗೆ ಗೊತ್ತಿತ್ತು, ತನ್ನ ಮಗನ ಪ್ರೌಢ ಪ್ರತಿಮೆ ಶೌರ್ಯವನ್ನ ಎಲ್ಲವನ್ನ ನೋಡಿದ್ರು. ಶಹಾಜಿ ಮಹಾರಾಜರು ಇತ್ತ ಬೆಂಗಳೂರದತ್ತ ಹೊರಟರು. ಅತ್ತ ಶಿವಾಜಿ ಮಹಾರಾಜರ ಹೋರಾಟ ಮುಂದುವರಿತು. 18ನೇ ವಯಸ್ಸಿಗೆ ಬಿಜಾಪುರದ ಆದಿಲ್ ಶಾಹಿಗೆ ಮತ್ತೊಂದು ಸಂಶಯ ಬಂತು. ಏನು ಅಂತಂದ್ರೆ, ಹಿಂಗ ಬಿಟ್ರೆ ಈ ಶಹಾಜಿಯ ಮಕ್ಕಳು ಇಬ್ರು, ಒಂದು ದೊಡ್ಡ ಮಗನಾಗಿರ್ತಕ್ಕಂಥ ಸಂಭಾಜಿ, 2ನೇ ಮಗನಾಗಿರ್ತಕ್ಕಂಥ ಶಿವಾಜಿ, ಇವ್ರು ಈ ಕಡೆ ಬೆಳಿಲಾಕತ್ತಂದ್ರೆ ನನ್ನ ಸಿಂಹಾಸನ ಅಳಗಾಡ್ತತಿ. ಅದಕ್ಕೋಸ್ಕರ ಏನಾದರೂ ಮಾಡಿ ಇವರನ್ನ ಹದ್ದು ಬಸ್ನ ತರಬೇಕಾದ್ರೆ ಇವರಪ್ಪ ಶಹಾಜಿಯನ್ನ ಬಂಧನದಲ್ಲಿಡಬೇಕು ಅಂತ ತಿಳ್ಕೊಂಡು ಶಹಾಜಿ ಮಹಾರಾಜರನ್ನ ಬೆಂಗಳೂರಿಗೆ ಹೋಗಿ ಅಫ್ಜಲ್ ಖಾನ್ ಅಂತ ಮಹಾದುರ್ತ ಬಂಧನ ಮಾಡಿ ಕರ್ಕೊಂಬಂದ. ಎಲ್ಲಿಗೆ? ಇದೇ ಬಿಜಾಪುರಕ್ಕೆ ಕರ್ಕೊಂಬಂದ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಆಗಿರ್ತಕ್ಕಂಥ ಶಹಾಜಿ ಮಹಾರಾಜರನ್ನ ಇದೇ ಬಿಜಾಪುರದ ಆದಿಲ್ ಶಾಹಿಗಳು ಅಫ್ಜಲ್ ಖಾನ್ ಜೊತೆಗೆ ತಂದ್ರು. ಆನೆಯ ಬೆನ್ನಿಗೆ ಸರಪಳಿಯಿಂದ ಬಿಗಿಯಾಗಿ ಕಟ್ಟಿ ಬಿಜಾಪುರದ ಬೀದಿಗಳಲ್ಲಿ ಅವಮಾನಕರ ರೀತಿಯಲ್ಲಿ ಮೆರವಣಿಗೆಯನ್ನು ಮಾಡಿಸಿದ್ರು. ಆದರೆ ತಂದೆ ಬಂಧನ ಆತು. ಅಷ್ಟೊತ್ತಿಗಾಗಲೇ ಆದಿಲ್ ಶಾಹಿ ಶಿವಾಜಿ ಮಹಾರಾಜರ ತಾಯಿ ಆಗಿರ್ತಕ್ಕಂಥ ಜೀಜಾಬಾಯಿಗೆ ಪತ್ರವನ್ನು ಬರೆದಿದ್ದ. 18 ವರ್ಷ ತುಂಬಿತ್ತು ಶಿವಾಜಿ ಮಹಾರಾಜ. ಆದಿಲ್ ಶಾಹಿ ಏನ್ ಪತ್ರ ಬರೆದಿದ್ದ ಜೀಜಾಬಾಯಿಗೆ? ಏನಂತ? ನಿನ್ನ ಗಂಡನ ಕಡೆಯಿಂದ ನಿನ್ನ ಮಗನ ಹದ್ದು ಬಸ್ ನಿಗಡಕ್ಕೆ ಆಗತ್ತು. ಅದಕ್ಕೋಸ್ಕರ ನಿನ್ನ ಗಂಡನ ಬಂಧನದಲ್ಲಿ ನಾವಿಟ್ಟಿವಿ. ನೀನು ತಾಯಿ, ನೀನಾದ್ರೂ ನಿನ್ನ ಮಗನಿಗೆ ಹೇಳು. ಅಕಸ್ಮಾತ್ ನಿನ್ನ ಮಗ ಏನಾದರೂ ನಮ್ಮ ಮಾತು ಕೇಳದೆ ಇದ್ರೆ ಅಥವಾ ನಿನ್ನ ಮಾತು ಕೇಳದೆ ಇದ್ರೆ ಈಗ ನಿನ್ನ ಗಂಡನ ಪ್ರಾಣ ನಮ್ಮ ಕೈಯಾಗೈತಿ. ನಿನ್ನ ಗಂಡನ ಪ್ರಾಣ ಬೇಕೋ ಇಲ್ಲ ನಿನ್ನ ಮಗನ ಸ್ವರಾಜ್ಯ ಬೇಕು? ನಿನ್ನ ಸೌಭಾಗ್ಯ ಬೇಕೋ ನಿನ್ನ ಮಗನ ಸ್ವರಾಜ್ಯ ಬೇಕು? ನಿನ್ನ ಸೌಭಾಗ್ಯ ಬೇಕಾಗಿತ್ತು, ನಿನ್ನ ಗಂಡ ಉಳಿಬೇಕಾಗಿತ್ತು ಅಂದ್ರೆ ನಿನ್ನ ಮಗನಿಗೆ ಹೇಳು, ಸ್ವರಾಜ್ಯದ ಹೋರಾಟ ಬಿಟ್ಟುಬಿಡು ಅಂತೇಳು. ಒಂದು ವೇಳೆ ನಿನ್ನ ಮಗನ ಸ್ವರಾಜ್ಯದ ಹೋರಾಟ ನಿನಗೆ ಬೇಕಾಗಿತ್ತು ಅಂದ್ರೆ ನಿನ್ನ ಗಂಡನ ಮರ್ತು ಬಿಡು. ಗಂಡ ನನ್ನ ಹತ್ರ ಇಡದನ, ನಾವು ಯಾವಾಗ ಅವನು ಏನು ಮಾಡ್ತೇವೆ ಗೊತ್ತಿಲ್ಲ. 18 ವರ್ಷದ ಹುಡುಗ ಶಿವಾಜಿ. ತಂದೆಯನ್ನು ಉಳಿಸ್ಕೋಬೇಕು, ಸ್ವರಾಜ್ಯದ ಹೋರಾಟ ಸಂಕಲ್ಪದಿಂದ ಹಿಂದೆ ಸರಿಬೇಕು. ಜೀಜಾಬಾಯಿ ಹತ್ರ ಬಂದ ಪರಿಸ್ಥಿತಿ ಈ ರೀತಿ ಬಂದದ, ಏನು ಮಾಡಬೇಕು ಅಂತ. ಆವಾಗ ಜೀಜಾಬಾಯಿ ಹೇಳ್ತಾಳ, ಜೀಜಾಬಾಯಿ ಹೇಳಿರ್ತಕ್ಕಂಥ ಮಾತೇನು? ಶಿವಬಾ, ನನ್ನ ಮಾಂಗಲ್ಯ, ನನ್ನ ಸೌಭಾಗ್ಯ, ನನ್ನ ಕುಟುಂಬದ ರಕ್ಷಣೆಗೋಸ್ಕರ ನಾನು ನಿನಗೆ ಜನ್ಮ ಕೊಟ್ಟಿಲ್ಲ. ಅವತಾರಿ ಪುರುಷ ನೀನು ಆಗಬೇಕು. ನಮ್ಮ ಹಿಂದೂ ಕುಲ ಶಾಶ್ವತವಾಗಿರಬೇಕು.
ನನ್ನ ಇಡೀ ಹೆಣ್ಣು ಮಕ್ಕಳು, ಮುಂದಿನ ಹೆಣ್ಣು ಮಕ್ಕಳು, ಅವ್ರ ಸೌಭಾಗ್ಯ, ಅವ್ರ ಮಾನ, ಅವ್ರ ಪ್ರಾಣ ಎಲ್ಲವೂ ಸುರಕ್ಷಿತವಾಗಿರ್ಬೇಕು. ಶುಭ ತಲೆ ಕೆಡಿಸಲಕ್ಕೆ ಹೋಗಬೇಡ. ನನ್ನ ಸೌಭಾಗ್ಯ ಹೋದ್ರೆ ಹೋಗ್ಲಿ, ಆದ್ರೆ ಮುಂದಿರ್ತಕ್ಕಂಥ ಹೆಣ್ಣು ಮಕ್ಕಳ ಸೌಭಾಗ್ಯ, ಮಾನ, ಪ್ರಾಣ ಶಾಶ್ವತವಾಗಿ ಉಳಿಬೇಕು. ನನ್ನ ಗಂಡನ ಬಗ್ಗೆ ತಲೆ ಕೆಡಿಸಲಕ್ಕೆ ಹೋಗಬೇಡ, ನಿಮ್ಮ ತಂದೆ ಬಗ್ಗೆನೂ ತಲೆ ಕೆಡಿಸಲಕ್ಕೆ ಹೋಗಬೇಡ, ನನ್ನ ಸೌಭಾಗ್ಯದ ಬಗ್ಗೆನೂ ತಲೆ ಕೆಡಿಸಲಕ್ಕೆ ಹೋಗಬೇಡ. ಸಂಕಲ್ಪ ಏನು ಸ್ವರಾಜ್ಯಕ್ಕೆ ಮಾಡಿಯೋ ಆ ಸ್ವರಾಜ್ಯದ ಹೋರಾಟದಿಂದ ಹಿಂದೆ ಸರಿಲಕ್ಕೆ ಹೋಗಬೇಡ. ಏನು ಬರ್ತತ್ತೋ ಬರಲಿ, ಜಗದಂಬೆ ಇಚ್ಛೆ ಹೊಂದಿರಲಿ ಅಂತ ತಿಳ್ಕೊಂಡು ಜೀಜಾಬಾಯಿ ಶಿವಾಜಿಗೆ ಹೇಳಿದಾಗ ಶಿವಾಜಿ ಮಹಾರಾಜರು ಹಿಂದೆ ಮುಂದೆ ನೋಡಲಿಲ್ಲ. ಆದರೂ ಸಹಿತ 18 ವರ್ಷದ ಹುಡುಗ ತಂದೆನ ಬಿಡಿಸ್ಕೋಬೇಕು, ಸ್ವರಾಜ್ಯದಿಂದ ಹಿಂದೆ ಸರಿಬೇಕು, ಅಥವಾ ಸಂಕಲ್ಪದಿಂದ ಏನು ಹೋರಾಟ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪದಿಂದ ಹೊರಗೆ ಬರಬೇಕು. ಆದರೂ ಸಹಿತ ಅತ್ಯಂತ ಚಾಣಾಕ್ಷ ಬುದ್ಧಿವಂತಿಕೆ ಶಿವಾಜಿ ಮಹಾರಾಜರು. ಅದಕ್ಕೆ ಅವ್ರನ್ನ ಸಮರ್ಥ ರಾಮದಾಸರು ಏನಂತ ಕರೆದಂದ್ರೆ ಜಾನತಾ ರಾಜ ಅಂತ. ಅತ್ಯಂತ ಬುದ್ಧಿವಂತ ರಾಜ ಶಿವಾಜಿ. ಕಾರಣ ಏನು ಅಂತಂದ್ರೆ ತನ್ನ 18ನೇ ವಯಸ್ಸಿನಲ್ಲಿ ಬಂದಿರ್ತಕ್ಕಂಥ ತಂದೆನೇ ಬಿಡಿಸ್ಕೋಬೇಕು, ಸ್ವರಾಜ್ಯದಿಂದ ಹಿಂದೆ ಸರಿಬಾರದು, ತಾಯಿಯ ಮಾತನ್ನು ನಡೆಸ್ಕೊಡ್ಬೇಕು. ಅದಕ್ಕೋಸ್ಕರ ಶಿವಾಜಿ ಮಹಾರಾಜರು ತಮ್ಮ ಜೀವನದ 18ನೇ ವಯಸ್ಸಿನಲ್ಲಿ ಒಂದು ಅದ್ಭುತವಾದಂಥ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾರೆ. ಏನು ಅಂತಂದ್ರೆ ಗೊತ್ತಾದ ಶಿವಾಜಿ ಮಹಾರಾಜರು ಆದಿಲ್ ಶಾ ನಮ್ಮ ತಂದೆಯನ್ನು ಬಂಧನದಲ್ಲಿಟ್ಟನ. ಆದ್ರೆ ಈ ಆದಿಲ್ ಶಾನ್ಕಿಂತ ದೊಡ್ಡ ರಾಜ ಮತ್ತೊಬ್ಬ ನಮ್ಮಲ್ಲಿ ದೊಡ್ಡ ಸುಲ್ತಾನ್ ಅದನ. ಎಲ್ಲಿ? ದಿಲ್ಲಿ ಒಳಗಿರ್ತಕ್ಕಂಥ ಮೊಘಲ್ ಸುಲ್ತಾನ್ ಅದನ, ಶಹಜಾನ್ ಅಂತ. ಶಹಜಾನಿಗೆ ಶಿವಾಜಿ ಮಹಾರಾಜರು ಪತ್ರ ಬರೀತಾರೆ 18ನೇ ವಯಸ್ಸಿಗೆ. ಏನಂತ? ಸುಲ್ತಾನ್ರೇ, ನಾನು ಶಿವಾಜಿ, ನಮ್ಮನ್ನ ಸಂಭಾಜಿ, ನನ್ನ ತಂದೆ ಶಹಾಜಿ, ನಾವು 3 ಜನ ನಿಮ್ಮ ಸೈನ್ಯಕ್ಕೆ ಬಂದು ಸೇರಬೇಕಂತ ಮಾಡಿದ್ದೀವಿ. ಆದ್ರೆ ಏನ್ ಮಾಡ್ಲಿ, ಬಿಜಾಪುರದ ಆದಿಲ್ ಶಾಹಿ ನಿಮ್ಮ ಸೈನ್ಯಕ್ಕೆ ನಾವು 3 ತಂದೆ ಮತ್ತು 2 ಮಕ್ಕಳು ಬರೋದು ಗೊತ್ತಾಗಿ ನಮ್ಮಪ್ಪನನ್ನ ಮೋಸದಿಂದ ಬಂಧನ ಮಾಡಿ ಬಿಜಾಪುರದ ಜೈಲ್ನಾಗ ಇಟ್ಟನ. ನಾವು 3 ನಿಮ್ಮ ಸೈನ್ಯಕ್ಕೆ ಬರಬೇಕಾಗಿದ್ರ ನನ್ನ ತಂದೆಯನ್ನು ಬಿಡಿಸ್ಕೊಡ್ರಿ, ನಿಮ್ಮ ಸೈನ್ಯಕ್ಕೆ ನಾವು ಬರ್ತೀವಿ ಅಂತ. ದೊಡ್ಡ ರಾಜನಿಂದ ಸಣ್ಣ ರಾಜನಿಗೆ ಪತ್ರ ಬಂದ್ರೆ ಸಣ್ಣ ರಾಜನ ಗತಿ ಏನು? ಮೊಘಲರಿಗೆ ಪತ್ರ ಹೋಯ್ತು. ಈ ಸುದ್ದಿ ಆದಿಲ್ ಶಾಹಿಗೆ ಗೊತ್ತಾಯ್ತು. ಆದಿಲ್ ಶಾಹಿ ವಿಚಾರ ಮಾಡಕತ್ತಿದ, ಒಂದು ವೇಳೆ ಮೊಘಲ ಸೈನ್ಯ ಬಂದು ನನ್ನ ಮೇಲೆ ದಾಳಿ ಮಾಡ್ತಂದ್ರ ನನ್ನ ಸಿಂಹಾಸನದ ಗತಿ ಏನು? ಅಷ್ಟೊತ್ತಿಗಾಗಲೇ ಮೊಘಲರಿಂದ ಪತ್ರ ಹೋಗಿತ್ತು. ಏನು ಅಂತಂದ್ರೆ ರಾಜ ಮರ್ಯಾದೆಯೊಂದಿಗೆ ಶಹಾಜಿಯನ್ನ ಜೈಲಿನಿಂದ ಬಿಡುಗಡೆ ಮಾಡುವುದು, ಇಲ್ಲದ ಇದ್ರೆ ನಾನೇ ಸೈನ್ಯ ಸಮೇತನಾಗಿ ಬರ್ತೀನಿ ಅಂತ. ಆವಾಗ ಬಿಜಾಪುರದ ಆದಿಲ್ ಶಾಹಿ ಪುಂಗಿ ಬಂದಾತು, ತಂದೆಯನ್ನ ಬಿಡಿಸಿದ. ಆದ್ರೆ ಶಿವಾಜಿ ಮಹಾರಾಜರ ಬುದ್ಧಿವಂತಿಕೆ ಏನು ಅಂತಂದ್ರೆ ಯಾವ ಮೊಘಲರಿಂದ ತಂದೆಯನ್ನು ಬಿಡಿಸ್ಕೊಂಡಿದ್ರೋ ಅವ್ರ ಮೇಲೂ ಶಿವಾಜಿ ಮಹಾರಾಜರು ಕರುಣೆಯನ್ನು ತೋರಿಲ್ಲ. 18ನೇ ವಯಸ್ಸಿಗೆ ಶಟಪ್ರತಿ ಶಾಢ್ಯಂ ಅಂತಕ್ಕಂಥ ಏನ್ ನಿರ್ಧಾರವನ್ನ ಮಾಡಿದ್ರು? ಶಟಪ್ರತಿ ಶಾಢ್ಯಂ. ಶತ್ರು ಹೆಂಗದನ ಹಂಗೆ ನಮ್ದು ಹೋರಾಟ. 6 ಗುಣಗಳಿರಬೇಕು, ಆದ್ರೆ ಅದು ನಮಗೊಳಗಿರ್ಬೇಕು, ಶತ್ರುಗಳ ಮೇಲಲ್ಲ. ತಂದೆಯನ್ನ ಬಿಡಿಸ್ಕೊಂಡನು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಯಾವ ಮೊಘಲರಿಂದ ತಂದೆಯನ್ನ ಬಿಡಿಸ್ಕೊಂಡಿದ್ರು ಅದೇ ಮೊಘಲರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಕರ್ನಾಟಕದ ಬೀದರ್ ಕೋಟೆಗೆ ಲಗ್ಗೆಯನ್ನು ಹಾಕಿದ್ರು ಶಿವಾಜಿ ಮಹಾರಾಜ್. ಅದನ್ನು ಗೆದ್ಕೊಂಡು ಆದಿಲ್ ಶಾಹಿಗೆ ಸಂಶಯ ಶುರುವಾತು. ಏನು ಶಿವಾಜಿ ನನ್ನ ಕಡೆ ಹೋರಾಟ ಮಾಡಕತ್ತೇನೋ, ಏನು ಆತನ ಕಡೆ ಹೋರಾಟ ಮಾಡಕತ್ತೇನೋ? ನಮ್ಮ ಕೋಟೆಗಳನ್ನ ಗೆದಿಲಕತ್ತೇನ, ಮೊಘಲರ ಕೋಟೆಗಳನ್ನ ವಶಪಡಿಸ್ಕೊಳಕತ್ತೇನ? ಶಿವಾಜಿಯಿಂದ ಸ್ವಲ್ಪ ಅಂತರ ಕಾಯ್ಕೊಂಡ್ರೆ ಚಲೋ. ಯಾಕಂತಂದ್ರೆ ಈಗ ಮೊಘಲರ ಕೋಟೆಗಳನ್ನ ಗೆದಿಲಕತ್ತೇನ. ಮೊಘಲರ ಆಸೆ ಏನಿತ್ತು? ಇಡೀ ಭಾರತವನ್ನ ನಾವು ಆಳ್ಬೇಕು ಅನ್ನೋದು ಅವ್ರ ಆಸೆ ಇತ್ತು. ಬಿಜಾಪುರದ ಆದಿಲ್ ಶಾಹಿಗಳ ಆಸೆ ಏನಿತ್ತು? ಇಡೀ ದಕ್ಷಿಣ ಭಾರತವನ್ನ ನಾವು ಆಳ್ಬೇಕು ಅಂತಕ್ಕಂಥ ಇವ್ರ ಆಸೆ ಇತ್ತು. ಇವರಿಬ್ಬರು ನಡಬರ್ಕ ಅಡ್ಡ ಗೋಡೆಯಾಗಿ ಶಿವಾಜಿ ಮಹಾರಾಜರು ನಿಂತಿದ್ರು. ಇವನಿಗೆ ಬರ್ಲಿಕ್ಕೆ ಬಿಡಲಿಲ್ಲ, ಇವನಿಗೆ ಬರ್ಲಿಕ್ಕೆ ಬಿಡಲಿಲ್ಲ. ಇಬ್ಬರು ಆಟವನ್ನ ಆಡಿಸ್ತಾನೆ ಹೋದ್ರು. ಆವಾಗ ಬಿಜಾಪುರದ ಆದಿಲ್ ಶಾಹಿಗೆ ಗೊತ್ತಾಯ್ತು ಶಿವಾಜಿ ಸಾಮಾನ್ಯ ಅಲ್ಲ. ಇದೇ ಚಿಂತೆಯಲ್ಲೇ ಆತ ಮುಳುಗ್ತಾ ತನ್ನದೇ ಆಗಿರ್ತಕ್ಕಂಥ ದುರ್ತ ಯೋಜನೆಗಳನ್ನ ಕೈಗೊಂಡ. ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರಿಗೆ 18 ವರ್ಷ ತುಂಬಿತ್ತು. ಅತ್ಯಂತ ಚಾಣಾಕ್ಷತನದಿಂದ ತಂದೆಯ ಮೈ ಮೇಲಿನ ಒಂದು ಕೂದಲು ಕೊಂಕಾಗಲಾರ ಹಾಗೆ ತಂದೆಯನ್ನ ಬಿಡಿಸ್ಕೊಂಡಿದ್ರು. ಮೊಘಲರ ಕೋಟೆಗಳಿಗೂ ದಾಳಿ ಇಟ್ಟಿದ್ರು. ಆದಿಲ್ ಶಾಹಿಗೂ ಸಹಿತ ಎಚ್ಚರಿಕೆಯನ್ನ ಕೊಟ್ಟಿದ್ರು. 19ನೇ ವಯಸ್ಸು ಶಿವಾಜಿ ಮಹಾರಾಜರಿಗೆ. 17ನೇ ವಯಸ್ಸಿಗೆ ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವರನ್ನ ಕಳ್ಕೊಂಡಿದ್ರು. ಇನ್ನು ಹೊಸ ಗುರುವನ್ನ ಹುಡುಕ್ತಾ ಹೋದ್ರು. ಆವಾಗ ಅವರಿಗೆ ಭೇಟಿಯಾದಂಥ ಪುಣ್ಯಾತ್ಮ ಗುರು ಮತ್ಯಾವಲ್ಲ ಸಂತ ಶ್ರೇಷ್ಠ ತುಕಾರಾಮ್ ಮಹಾರಾಜರ ದರ್ಶನ ಆಯ್ತು. ತುಕಾರಾಮ್ ಮಹಾರಾಜರು ಶಿವಾಜಿ ಮಹಾರಾಜರಿಗೆ ಆಶೀರ್ವಾದ ಮಾಡ್ತಾರೆ. ಶಿವಾಜಿ, ನಾನು ಹೋಗುದು ಭಕ್ತಿ ಪಂಥ, ನೀನು ಮಾಡೋದು ರಾಜಧರ್ಮ, ಎರಡೂ ಕೂಡಿ ಈ ಪಂಡರಾಪುರದ ಪಾಂಡುರಂಗನ ಅನುಗ್ರಹ ನಿನ್ನ ಮೇಲಾಗ್ಲಿ, ಧರ್ಮಕ್ಕೆ ನಿನಗೆ ಯಾವತ್ತೂ ಜಯ ಆಗ್ತದ, ಹೋಗು ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜರ ಆಶೀರ್ವಾದ ಮಾಡಿದ್ರು. ನಂತರ ಅದೇ ವರ್ಷ ತುಕಾರಾಮ್ ಮಹಾರಾಜರ ದೇಹತ್ಯಾಗ ಆದ ನಂತರ ತುಕಾರಾಮ್ ಮಹಾರಾಜರ ಕನಸಿನಲ್ಲಿ ಬಂದು ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ, ಏನು ಅಂತಂದ್ರೆ ನಿನಗೆ ಮತ್ತೊಬ್ಬ ಗುರು ಶೀಘ್ರದಲ್ಲೇ ಸಿಗ್ತಾನ, ಆ ಗುರುವಿನ ಅರಿಸ್ಕೊಂಡು ಹೋಗು ಅಂತ ತಿಳ್ಕೊಂಡು. ಆಗ ಸಿಕ್ಕಂತ ಗುರುನೇ ಶಿವಾಜಿ ಮಹಾರಾಜರನ್ನ ಛತ್ರಪತಿಯನ್ನಾಗಿ ಮಾಡಿ ಶಿವಾಜಿ ಮಹಾರಾಜರ ದೇಹತ್ಯಾಗದ ಮರು ವರ್ಷವನ್ನೇ ದೇಹವನ್ನು ಬಿಟ್ಟಿರ್ತಕ್ಕಂಥ ರಾಮನ ಅವತಾರಿ ಅಂತ ನಾವು ಕರಿತೀವೋ ಸಮರ್ಥ ರಾಮದಾಸರೇ ಅವರ ಗುರುಗಳಾಗಿದ್ರು. ಶಿವಾಜಿ ಮಹಾರಾಜರಿಗೆ 19 ವರ್ಷ ತುಂಬಿತು. 19 ವರ್ಷದಿಂದ ಬರೋಬ್ಬರಿ 5 ವರ್ಷಗಳ ಕಾಲ ಶಿವಾಜಿ ಮಹಾರಾಜರ ಹೋರಾಟ ಅತ್ಯಂತ ರೋಚಕವಾಗಿತ್ತು. ಹೆಂಗಾಗಿತ್ತು ಅಂದ್ರೆ ಪಂಜರದಾಗಿರ್ತಕ್ಕಂಥ ಹುಲಿನ ಹೊರಗೆ ಬಿಟ್ಟಂಗಾಗಿತ್ತು. ಯಾರ ಅಂಜಿಕೆನೂ ಇಲ್ಲ. ತಂದೆನ ಬಿಡಿಸ್ಕೊಂಡಿದ್ರು, ಮೊಘಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಆದಿಲ್ ಶಾಹಿಗೂ ವಾರ್ನಿಂಗ್ ಅನ್ನ ಮಾಡಿದ್ರು.
ಯಾರ ಹಂಗೂ ಇಲ್ಲ, ಯಾರ ಬಿಂಗೂ ಇಲ್ಲ. ನೋಡುತ್ತಿದ್ದಂತೆ ಕೇವಲ 15 ಜನ ಗೆಳೆಯರೊಂದಿಗೆ ಏನು ಶಿವಾಜಿ ಮಹಾರಾಜರು ಸಂಕಲ್ಪ ಮಾಡಿದ್ರು, ನೋಡುತ್ತಿದ್ದಂತೆ ಶಿವಾಜಿ ಮಹಾರಾಜರು ಸೈನ್ಯಕ್ಕೆ ನಾ ಮುಂದು ತಾ ಮುಂದು ಅಂತ ತಿಳ್ಕೊಂಡು ಎಲ್ಲರೂ ಬಂದು ಸೇರ್ಲಿಕ್ಕೆ ಪ್ರಾರಂಭ ಮಾಡಿ. ಶಿವಾಜಿ ಮಹಾರಾಜರು 5 ವರ್ಷಗಳ ನಡೆದಿರ್ತಕ್ಕಂಥ ಹೋರಾಟ ಬಿಜಾಪುರದ ಆದಿಲ್ ಶಾಹಿ ನಿದ್ದೆಯನ್ನ ಗೆಡಿಸಿತ್ತು. ಆದರೆ ಬಿಜಾಪುರದ ಆದಿಲ್ ಶಾಹಿಗಳು ಅಷ್ಟು ಸಾಮಾನ್ಯರಲ್ಲ, ಏನಾದರೂ ಧೂರ್ತ ಯೋಜನೆಯನ್ನು ಮಾಡಬೇಕು. ಹೇಗೋ ಶಿವಾಜಿ ಪುಣದಗದನ, ಅವರನ್ನ ಸಂಭಾಜಿ ಕೋಲಾರದ ಜಾಗೀರನ್ನ ಕೊಟ್ಟು ಆ ಕಡೆ ಕಳಿಸಿದ್ರು, ತಂದೆಯನ್ನ ಬೆಂಗಳೂರದಾಗ ಇಟ್ಟಿದ್ರು. ತಂದೆ 2 ಮಕ್ಕಳು ಒಂದೇ ಕಡೆ ಕೂಡಬಾರ್ದು ಅವಂಗ ಎಲ್ಲ ಧೂರ್ತ ಯೋಜನೆಗಳನ್ನು ಮಾಡಿಬಿಟ್ಟಿದ್ರು. ಇನ್ನು ಇದ್ದದ್ದು ಒಂದೇ ಒಂದು ದಾರಿ. ಬಿಜಾಪುರದ ಆದಿಲ್ ಶಾಹಿ ವಿಚಾರ ಮಾಡ್ತಾನ, ತಂದೆ ಮಕ್ಕಳು ಒಂದು ವೇಳೆ 3 ಜನ ಏನಾದರೂ ಒಂದಾದ್ರೆ ನನ್ನ ಸುಲ್ತಾನಗಿರಿ ಇವತ್ತು ಹೋಗತ್ತೆ. ಅದಕ್ಕೋಸ್ಕರ ಅತ್ಯಂತ ಮಹಾ ಧೂರ್ತನಾಗಿರ್ತಕ್ಕಂಥ ಅಫ್ಜಲ್ ಖಾನ್ನ ಕರೆದು ಹೇಳ್ತಾನ, ಏನಾದರೂ ಮಾಡು, ಮೋಸ ಆದರೂ ಸರಿ. ಮೋಸನ ಮಾಡ್ತಿದ್ರು. ಹೇಗಾದರೂ ಮಾಡಿ ಶಹಾಜಿಯ 2 ಮಕ್ಕಳು, ಈಗ ತುಕಾಬಾಯಿ ಮೊಹಿತೆ ಜೊತೆ ಏನು ಮದುವೆಯಾಗಿ ಬೆಂಗಳೂರಿಗೆ ಕಳಿಸಿದ್ರು, ಆ ತಾಯಿಗೆ ಮತ್ತೊಬ್ಬ ಮಗ ಹುಟ್ಟಿದ್ದ, ವೆಂಕೋಜಿರಾವ್ ಭೋಸ್ಲೆ. ಅವರು ಇವತ್ತಿನ ತಮಿಳುನಾಡಿನ ತಂಜಾವೂರನ್ನ ಆಳ್ತಾ ಇದ್ರು. ಆಗ ಅಂತ ಸಂದರ್ಭದಲ್ಲಿ ಈ 3 ಮಕ್ಕಳು ಬೆಳೆಯುವುದು, ಶಹಾಜಿಯ ಶೌರ್ಯ ಹೇಗಾದರೂ ಮಾಡಿ ಅಗಲಿಸಬೇಕು ಅಂತಕ್ಕಂಥ ಮಹಾ ಧೂರ್ತ ನಿರ್ಧಾರವನ್ನು ಮಾಡಿ ಅಫ್ಜಲ್ ಖಾನಿಗೆ ಆದಿಲ್ ಶಾಹಿ ಹೇಳಿದ್ದೇನು ಅಂದ್ರೆ, ಈ ಸದ್ಯಕ್ಕೆ ಇವರಿಬ್ರು ಪುಣದಲ್ಲಿರ್ತಕ್ಕಂಥ ಶಿವಾಜಿ, ಕೋಲಾರದಲ್ಲಿರ್ತಕ್ಕಂಥ ಸಂಭಾಜಿ, ಇವರಿಬ್ರು ಶಹಾಜಿ ಮಹಾರಾಜರ ಮಕ್ಕಳು, ಹೇಗಾದರೂ ಮಾಡಿ ಇವರಿಬ್ಬರನ್ನು ಮುಗಿಸಿಬಿಡುವ ಅಂತ ತಿಳ್ಕೊಂಡು ಹೇಳಿದ. ಆವಾಗ ಸಂಭಾಜಿ ಮಹಾರಾಜರು ಸಹಿತ, ಶಿವಾಜಿ ಮಹಾರಾಜರ ಅಣ್ಣನಾಗಿರ್ತಕ್ಕಂಥ ಸಂಭಾಜಿನೂ ಸಹಿತ ಇದೇ ಬಿಜಾಪುರದ ಆದಿಲ್ ಶಾಹಿಯ ಸರ್ದಾರನಾಗಿ ಕೆಲಸವನ್ನು ಮಾಡ್ತಿದ್ರು. ಕೋಲಾರದ ಜಾಗೀರಿತ್ತು. ಅಬ್ಬಾ ಖಾನನ ಜೊತೆಗೆ ಹೋರಾಟಕ್ಕೆ ನೀ ಹೋಗು ಅಂತ ತಿಳ್ಕೊಂಡು ಆದಿಲ್ ಶಾಹಿ ಸಂದೇಶವನ್ನು ಕಳಿಸಿದಾಗ ಗೊತ್ತಾಗಲಿಲ್ಲ ಸಂಭಾಜಿ ಮಹಾರಾಜರಿಗೆ. ಆವಾಗ ಶಿವಾಜಿ ಮಹಾರಾಜರ ವಯಸ್ಸು ಕೇವಲ 24. ಶಿವಾಜಿ ಮಹಾರಾಜರ ವಯಸ್ಸು 24, ಅವರನ್ನ ಸಂಭಾಜಿ ವಯಸ್ಸು 31, ಇನ್ನೂ ಹರಿಯದ ವಯಸ್ಸು. ಅಬ್ಬಾ ಖಾನ ಮೇಲೆ ನೀನು ದಾಳಿ ಮಾಡುವಂತ ತಿಳ್ಕೊಂಡು ಏನು ಹೇಳಿ ಕಳಿಸ್ತಾರ. ಆವಾಗ ಬಿಜಾಪುರದ ಆದಿಲ್ ಶಾಹಿ ಸರದಾರನಾಗಿ ಅಫ್ಜಲ್ ಖಾನ್ ಹೋಗಿದ್ದ. ಅಫ್ಜಲ್ ಖಾನ್ ಮಹಾ ಧೂರ್ತ. ಆತನ ತಲೆ ಒಂದೇ ವಿಚಾರ ಇತ್ತು, ಏನು ಅಂತಂದ್ರೆ ಹೇಗಾದ್ರೂ ಮಾಡಿ ಇವತ್ತು ಸಂಭಾಜಿನ ಮುಗಿಸ್ಲೇಬೇಕು. ಮಹಾಸಾಧ್ವಿ ಜೀಜಾಬಾಯಿ ಶಹಾಜಿಯ ಕರುಳಿನ ಮೊದಲ ಕುಡಿ ಇವತ್ತು ಬಲಿ ಆಗ್ಲೇಬೇಕು ನಿರ್ಧಾರ ತಗೊಂಡೇ ಹೋಗಿದ್ದ. ಒಂದೇ ಸೈನ್ಯದಾಗ ಇಬ್ಬರು ಶತ್ರುಗಳ ಮೇಲೆ ಹಾರಿಸ್ತಕ್ಕಂಥ ತೋಪನ್ನ ಮೋಸದಿಂದ ಅಫ್ಜಲ್ ಖಾನ್ ಸಂಭಾಜಿ ಮಹಾರಾಜರ ಹತ್ತೆ ತಿರುಗಿಸಿಬಿಟ್ಟ. ನೋಡುತ್ತಿದ್ದಂತೆ ಮಹಾಸಾಧ್ವಿ ಜೀಜಾಬಾಯಿ ಶಹಾಜಿ ಮಹಾರಾಜರ ಕರುಳಿನ ಮೊದಲ ಕುಡಿ ಛತ್ರಪತಿ ಶಿವಾಜಿ ಮಹಾರಾಜರ ಅಣ್ಣ ಸಂಭಾಜಿ ಛಿದ್ರ ಆಗಿದೆ. ಇವತ್ತಿಗೂ ಸಹಿತ ಇದೇ ಕೊಪ್ಪಳದ ಕುಕ್ನೂರು ನಡೆದಿರತಕ್ಕಂಥ ಹೋರಾಟ, ಇವತ್ತಿಗೂ ಸಹಿತ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಮಹಾಸಾಧ್ವಿ ಜೀಜಾಬಾಯಿ, ಮಹಾಪುರುಷ ಶಹಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಇವರೆಲ್ಲರ ರಕ್ತ ಸಂಬಂಧಿಯಾಗಿರ್ತಕ್ಕಂಥ ಜೀಜಾಬಾಯಿಯ ಮೊದಲನೆಯ ಮಗ ಶಿವಾಜಿ ಮಹಾರಾಜರ ಅಣ್ಣ ಸಂಭಾಜಿ ಮಹಾರಾಜರ ಸಮಾಧಿ ಇದೇ ಕರ್ನಾಟಕದ ಕೊಪ್ಪಳದ ಕನಕಗಿರಿಯಲ್ಲೇ ಇವತ್ತಿಗೂ ನಾವು. ಅಲ್ಲಿಗೆ ಜೀಜಾಬಾಯಿಗೆ ಸಿಡಿಲು ಬಿಡದಂಥ ಸುದ್ದಿ ಬಂತು. ಏನು ಅಂತಂದ್ರೆ ತನ್ನ ಕರುಳಿನ ಮೊದಲ ಕುಡಿ ಬಿಜಾಪುರದ ಆದಿಲ್ ಶಾಹಿಗಳ ಮೋಸದ ತಂತ್ರಕ್ಕೆ ಬಲಿಯಾಗಿ ಹೋಗಿದ್ರು. ಆದರೆ ಮಾಡೋದೇನು, ಮಗನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರು ಹೇಳಿದರು, ಈ ಮೊಘಲರು, ಈ ಆದಿಲ್ ಶಾಹಿಗಳು ಅಷ್ಟೇ ಅಲ್ಲ ಶಿವಾಜಿ, ನಿನಗೆಲ್ಲ ಗೊತ್ತದ, ನನ್ನ ತವರು ಮನೆ ಲಕ್ಕುಜಿರಾವ್ ಜಾಧವ್ ಎಂಥ ಸೂರ ಸರ್ದಾರನಿದ್ದ, ನಿನ್ನ ಸೋದರ ಮಾವಂದಿರೆಲ್ಲ ಹೆಂಗಿದ್ರು, ಆದರೂ ಸಹಿತ ನಮ್ಮ ವೈಷಮ್ಯಕ್ಕೋಸ್ಕರ ಒಂದು ಸಣ್ಣ ಗಲಾಟೆ ಒಳಗಡೆನೆ ನಿಜಾಮ್ ಶಾಹಿ ಬರ್ಬರವಾಗಿ ನನ್ನ ತಂದೆಯನ್ನು ಕೊಚ್ಚಿ ಹಾಕಿದ. ಅಂದ್ರೆ ನಿಮ್ಮ ಅಜ್ಜ ಶಿವಾಜಿ ಮಹಾರಾಜರು ಹೇಳುದು, ನಿಮ್ಮ ಅಜ್ಜ ಲಕ್ಕುಜಿರಾವ್ ಜಾಧವರನ್ನು ಕೊಚ್ಚಿ ಹಾಕಿದ, ನಿನ್ನ ಸೋದರ ಮಾವಂದಿರನ್ನು ಎಲ್ಲರನ್ನೂ ಹತ್ಯೆ ಮಾಡಿದ. ಅಷ್ಟೇ ಅಲ್ಲ, ನಿನ್ನ ಸೋದರ ಅಳಿಗನಾಗಿರ್ತಕ್ಕಂಥ ಯಶವಂತನನ್ನು ಸಹಿತ ಕೊಚ್ಚಿ ಹಾಕಿದ. ಇವರು ಯಾರು ನಂಬಿಕೆಗೆ ಅರ್ಹರಲ್ಲ ಶಿವಾಜಿ, ಏನಾದರೂ ಆಗಲಿ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ನನ್ನ ಸೌಭಾಗ್ಯ ಮಾಂಗಲ್ಯ ಏನೋ ತಲೆ ಕೆಡಿಸ್ಕೊಳ್ಳೋಕೆ ಬೇಡ. ನಮ್ಮ ಮುಂದಿನ ಹೆಣ್ಮಕ್ಳು, ನಮ್ಮ ಸೌಭಾಗ್ಯವತಿಯರು, ಅವರು ಮಾನ ಪ್ರಾಣ ಸುರಕ್ಷಿತವಾಗಿ ನಮ್ಮ ಧರ್ಮ ಉಳಿಬೇಕಾಗಿದ್ರೆ ಶಿವಾಜಿ ಇದರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಲಿಕ್ಕೆ ಹೋಗ್ಬೇಡ. ಅಣ್ಣ ಸತ್ತಾನ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಬೇಡ. ಆ ತನ್ನ ಹಣೆ ಬರ ಅನ್ನೋ ಟೈಮ್ ಅಷ್ಟಿತ್ತು. ಈಗ ತಮ್ಮನಾಗಿರ್ತಕ್ಕಂಥ ನೀ ಮಾಡಬೇಕಾದಂಥ ಜವಾಬ್ದಾರಿಗಳು ಇನ್ನಷ್ಟು ಅದಾವ, ಎಲ್ಲವನ್ನು ಹೇಳ್ತಾ ಹೋದ್ರು. 15ನೇ ವಯಸ್ಸಿಗೆ ಸಂಕಲ್ಪ ತೊಟ್ಟಿರ್ತಕ್ಕಂಥ ಶಿವಾಜಿ ಮಹಾರಾಜರು 16ನೇ ವಯಸ್ಸಿಗೆ ತೋರಣ ದುರ್ಗವನ್ನು ಗೆದ್ಕೊಂಡ್ರು. ನೋಡುತ್ತಿದ್ದಂತೆ ಸುತ್ತಮುತ್ತಿನ ಎಲ್ಲ ಆದಿಲ್ ಶಾಹಿಗಳ ಕೋಟೆಗಳನ್ನ ಗೆದ್ಕೊಂಡ್ರು. ಮೊಘಲರಿಗೂ ಸಹಿತ ಎಚ್ಚರಿಕೆಯನ್ನು ಕೊಟ್ಟರು. 17ನೇ ವಯಸ್ಸಿಗೆ ಗುರುವನ್ನ ಕಳ್ಕೊಂಡ್ರು. 18ನೇ ವಯಸ್ಸಿಗೆ 10 ತಿಂಗಳ ಬಂಧನದಲ್ಲಿದ್ದಂತ ತಮ್ಮ ತಂದೆ ಶಹಾಜಿ ಮಹಾರಾಜರು ಸಹಿತ ಮೈ ಮೇಲೆ ಕೂದಲು ಸಹಿತ ಕೊಂಕಾಗ್ಲಾರ್ದಂಗ ಬಿಡಿಸ್ಕೊಂಡ್ರು. 19ನೇ ವಯಸ್ಸಿಗೆ ಸಮರ್ಥ ರಾಮದಾಸರು ತುಕಾರಾಮ್ ಮಹಾರಾಜರ ಭೇಟಿ ಆತು. 5 ವರ್ಷ ಯಶಸ್ವಿಯಾದಂಥ ಹೋರಾಟ ಮಹಾಪ್ರೌಢತೆಯನ್ನು ಮೆರೆದರು. ಅದರ ನಂತರದಲ್ಲಿ ತಮ್ಮ ಸ್ವಂತ ಅಣ್ಣನನ್ನ ತನ್ನ ಜೀವನದ 24ನೇ ವಯಸ್ಸಿಗೆ
ಸ್ವಂತ ಅಣ್ಣ ಸಂಭಾಜಿಯನ್ನು ಕಳ್ಕೊಂಡ್ಬಿಟ್ರು. ಶಿವಾಜಿ ಮಹಾರಾಜರು ಈಗ ವಯಸ್ಸು 26 ವರ್ಷ ತುಂಬಿತು. 26 ವರ್ಷ ಶಿವಾಜಿ ಮಹಾರಾಜರಿಗೆ ತುಂಬಿತು. ಸಂಭಾಜಿ ಮಹಾರಾಜರನ್ನ ಮೋಸದಿಂದ ಕೊಂದು ಶಹಾಜಿ ಮಹಾರಾಜರನ್ನ ಬಿಜಾಪುರದಿಂದ ಬಂಧನ ಮಾಡಿ ಬಿಜಾಪುರದಲ್ಲಿ ಆನೆಯ ಬೆನ್ನಿಗೆ ಸರಪಳಿಯಿಂದ ಕಟ್ಟಿ ಬೀದಿ ಬೀದಿಗಳಲ್ಲಿ ಅವಮಾನಕರ ರೀತಿಯಲ್ಲಿ ಮೆರವಣಿಗೆ ಮಾಡಿಸಿರ್ತಕ್ಕಂಥ ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾಹಿ ಅವನ ಜಗದಂಬ ಹೆಂಗೆ ಬಿಡ್ತಾಳೆ. ಶಿವಾಜಿ ಮಹಾರಾಜರು 26ನೇ ವಯಸ್ಸಿಗೆ ಅವನು ಸತ್ತೋಗ್ಬಿಟ್ಟ. ಅವಾಗ ಆತನ ಪರವಾಗಿ ಅವಾಗ ಸಂದರ್ಭ ಹೆಂಗಿತ್ತು ಅಂದ್ರೆ, ರಾಜ ಸತ್ತಂದ್ರೆ ರಾಜನ ಮಗನೇ ಮುಂದಿನ ರಾಜ. ಆದಿಲ್ ಶಾಹಿ ಮಗ, ಎರಡನೆಯ ಅಲಿ ಆದಿಲ್ ಶಾಹಿ ಸಣ್ಣ ಹುಡುಗ ಇದ್ದ. ಆದರೂ ಸಹಿತ ಸಣ್ಣವರು ದೊಡ್ಡವರು ಏನೂ ಇಲ್ಲ, ವಂಶ ಪಾರಂಪರ್ಯ ಆಡಳಿತ. ಅಪ್ಪ ಸತ್ತಂದ್ರೆ ಮಗ ರಾಜ ಆಗೋದು, ಮಗ ಸತ್ತಂದ್ರೆ ಮೊಮ್ಮಗ ರಾಜ ಆಗೋದು. ಇದು ಹಿಂದಿನಿಂದಲೂ ಇತ್ತು. ಮೊಹಮ್ಮದ್ ಆದಿಲ್ ಶಾಹಿ ಯಾವಾಗ ಶಿವಾಜಿ ಮಹಾರಾಜರ ಜೀವನದ 26ನೇ ವಯಸ್ಸಿನಲ್ಲಿ ಅವ್ರು ತೀರ್ಕೊಂಡ್ರು, ಆವಾಗ ಆತನ ಬಿಜಾಪುರದ ಹೊಸ ಸುಲ್ತಾನನಾಗಿ ಆತನ ಸಣ್ಣ ಮಗ ಎರಡನೆಯ ಅಲಿ ಆದಿಲ್ ಶಾಹಿ ಅಧಿಕಾರಕ್ಕೆ ಬಂದ. ಆತನ ಪರವಾಗಿ ಆತನ ಮಲತಾಯಿ ಉಲಿಯಾ ಬಡಿಯ ಬೇಗಂ ಅವಳು ರಾಜ್ಯಭಾರವನ್ನು ಮಗನ ಪರವಾಗಿನೇ ಮಾಡ್ತಾ ಹೋದ. ಎಂಥ ದೂರ್ತವಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂದರೆ, ಆವಾಗ ಶಿವಾಜಿ ಮಹಾರಾಜರಿಗೆ ಕೇವಲ 26 ವರ್ಷ. 26ನೇ ವಯಸ್ಸಿಗೆ ಶಿವಾಜಿ ಮಹಾರಾಜರು ಎಲ್ಲವನ್ನ ನೋಡ್ತಾ ನೋಡ್ತಾ ಹೋದರು. ಹಿಂದಿನ ಇತಿಹಾಸ ಎಲ್ಲ ನೆನಪಾಗಿ ಹೊತ್ತು. ಶಿವಾಜಿ ಮಹಾರಾಜರು ಈ ನಾಡಿನಲ್ಲಿ ಹುಟ್ಟೋದಕ್ಕಿಂತ ಮೊದಲನೇ ಪರಿಸ್ಥಿತಿ ಏನಿತ್ತು, ಈಗಿನ ಪರಿಸ್ಥಿತಿ ಹೆಂಗದ, ಎಲ್ಲವನ್ನ ಅತ್ಯಂತ ಸುಂದರವಾಗಿ ತಿಳ್ಕೊಂಡಿದ್ರು. ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವ್ ತಾಯಿ ಜೀಜಾಬಾಯಿಯಿಂದ ಇತಿಹಾಸದ ಎಲ್ಲವೂ ಸಹಿತ ಶಿವಾಜಿ ಮಹಾರಾಜರಿಗೆ ಗೊತ್ತಿತ್ತು. ಈಗ ಉಲಿಯಾ ಬಡಿಯ ಬೇಗಂ ಶಿವಾಜಿ ಮಹಾರಾಜರ ಈ ಕಡೆ ಸೈನಿಕರು ಒಂದೊಂದೇ ಕೋಟೆಗಳನ್ನ ಗೆದಿತಾ ಇರಬೇಕಾದ್ರೆ ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರಿಗೆ 27 ವರ್ಷ ತುಂಬಿತ್ತು. 24ನೇ ವಯಸ್ಸಿಗೆ ಏನು ಅಣ್ಣ ಸಂಭಾಜಿನ ಕಳ್ಕೊಂಡಿದ್ರು, ತಮ್ಮ ಜೀವನದ 27ನೇ ವಯಸ್ಸಿಗೆ ತನ್ನ ಪ್ರೀತಿಯ ಧರ್ಮ ಪತ್ನಿಯಾಗಿರ್ತಕ್ಕಂಥ ಸಾಯಿಬಾಯಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಕರುಳಿನ ಮೊದಲ ಕುಡಿ ಪುರಂದರಗಡ ಕೋಟೆಯಲ್ಲೇ 1657 ಮೇ 14ನೇ ತಾರೀಕು ಸಾಯಿಬಾಯಿ ಅಪೂರ್ವವಾಗಿರ್ತಕ್ಕಂಥ ಅನರ್ಘ್ಯವಾಗಿರ್ತಕ್ಕಂಥ ಮುತ್ತು ರತ್ನವೊಂದಕ್ಕೆ ಜನ್ಮ ಕೊಟ್ಟಳು. ಹೆಸರು ಏನಿಡಬೇಕು? ಜೀಜಾಬಾಯಿಗೆ ಧರ್ಮ ಸಂಕಟ ಇತ್ತು. ಬೆಳೆದಂತಿರ್ತಕ್ಕಂಥ ಮಗನನ್ನ ಕಳ್ಕೊಂಡು 3 ವರ್ಷ ಆಗಿತ್ತು. ಶಿವಾಜಿ ಮಹಾರಾಜರಿಗೆ ಅದೇ ಚಿಂತೆ ಇತ್ತು, ತಾಯಿಯ ದುಃಖವನ್ನು ಸ್ವಲ್ಪ ಆದರೂ ಸಮಾಧಾನ ಮಾಡಬೇಕು. ತಾಯಿಗೆ ಬಂದು ಹೇಳ್ತಾನ, ತಾಯಿ ಹುಟ್ಟಿರ್ತಕ್ಕಂಥ ಮಗನಿಗೆ ಏನು ಹೆಸರು ಇಡಬೇಕು? ಆವಾಗ ತಾಯಿ ಜೀಜಾಬಾಯಿ ಹೇಳ್ತಾಳ, ಮಗ ಏನಂತ ಹೇಳಪ್ಪ, ನಿನ್ನ ಹೆಸರಿಡುವ ಹೊತ್ನ್ಯಾಗ ನನ್ನ ತವ್ರ ಮನೆಯವ್ರು ಯಾರು ಇದ್ದಿದ್ದಿಲ್ಲ. ಇಡೀ ಜಾದವ್ ಕುಲನ ನಿಜಾಮ್ ಸಾಹಿಗಳು ಕೊಚ್ಚಿ ಹಾಕಿದ್ರು. ನಿಮ್ಮ ಅಜ್ಜ ಲಕ್ಕುಜರಾವ್ ಜಾದವ್ ಅವರನ್ನ, ನಿನ್ನ ಸೋದರ ಮಾವಂದಿರನ್ನ ಎಲ್ಲರನ್ನು ಕೊಚ್ಚಿ ಹಾಕಿಬಿಟ್ಟಿದ್ರು. ಯಾವ ಸೋದರ ಹತ್ತಿಗಳು ಇದ್ದಿದ್ದಿಲ್ಲಪ್ಪ. ಇದೇ ಶಿವನೇರಿ ಕೋಟೆಯಲ್ಲಿ ನಾವು ಮತ್ತೊಬ್ಬರ ಮನೆ ಒಳಗ, ವಿಶ್ವಾಸರಾವ್ರವರ ಮನೆ ಒಳಗ ನಿನಗೆ ಜನ್ಮ ಕೊಟ್ಟಿ. ಅದಕ್ಕೆ ನಿನಗ ಆ ಶಿವನೇರಿ ಕೋಟೆ ಹೆಸರು ಶಿವ, 2 ಅಕ್ಷರ. ಆ ಶಿವನೇರಿ ಕೋಟೆ ಇರತಕ್ಕಂಥ ತಾಯಿ ಶಿವಾಯಿ. ಶಿವನೇರಿ ಕೋಟೆ ಹೆಸರು. ಗಂಡ ಜೊತೆಯಲ್ಲಿಲ್ಲ, ತವ್ರ ಮನೆಯವರು ಯಾರೂ ಇಲ್ಲ. ಅಂತ ಸಂದರ್ಭದಲ್ಲಿ ನನಗೆ ಆಶ್ರಯವನ್ನು ಕೊಟ್ಟು ನಿನ್ನ ಜನ್ಮಕ್ಕೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಶಿವನೇರಿ ಕೋಟೆ ಮತ್ತು ಶಿವನೇರಿ ಕೋಟೆ ಇರತಕ್ಕಂಥ ಮಹಾತಾಯಿ ಶಿವಾಯಿ ಹೆಸರು ನಿನ್ನ ಜೊತೆ ಶಾಶ್ವತವಾಗಿಲ್ಲ ಅಂತ ತಿಳ್ಕೊಂಡು ನಿನಗೆ ಶಿವಾಜಿ ಅಂತ ನಾಮಕರಣವನ್ನು ಮಾಡಿನಪ್ಪ. ನಿನಗೆ ಹುಟ್ಟಿರ್ತಕ್ಕಂಥ ಮಗನಿಗೆ ನೀನೇ ಏನು ಹೆಸರಿಡ್ತೀಡು. ಆವಾಗ ಶಿವಾಜಿ ಮಹಾರಾಜರು ತಾಯಿ ಹೇಳ್ತಾರೆ, ಆಯಿ ಅಣ್ಣನನ್ನು ಕಳ್ಕೊಂಡು 3 ವರ್ಷ ಆಯ್ತು. ಹುಟ್ಟಿರ್ತಕ್ಕಂಥ ಮಗನಿಗೆ ನಮ್ಮ ಅಣ್ಣನ ಹೆಸರನ್ನೇ ಇಟ್ಟುಬಿಡೋಣ. ಜೀಜಾಬಾಯಿಯ ಮನಸ್ಸಿನ ಸಂಕಟವನ್ನು ಕಡಿಮೆ ಮಾಡಬೇಕು. ಶಿವಾಜಿ ಮಹಾರಾಜರು ಅಣ್ಣ ಸಂಭಾಜಿ ಮಹಾರಾಜರು ಅಣ್ಣನ ಕಳ್ಕೊಂಡು 3 ವರ್ಷ ಆಗಿತ್ತು. ಈಗ ಶಿವಾಜಿ ಮಹಾರಾಜರು ಮತ್ತು ಸಾಯಿಬಾಯಿಯ ಗರ್ಭದಲ್ಲೇ ಹುಟ್ಟಿರ್ತಕ್ಕಂಥ ಕೂಸಿಗೆ ಶಿವಾಜಿ ಮಹಾರಾಜರ ಹೆಸರಿಡ್ತಾರ. ಏನು ಅಂತಂದ್ರೆ ಸಂಭಾಜಿ ಅಂತಾನೆ ನಾಮಕರಣ. ಶಿವಾಜಿ ಮಹಾರಾಜರ ಅಣ್ಣನೂ ಸಂಭಾಜಿ ಮಹಾರಾಜರೇ. ಅಣ್ಣನನ್ನ ಬೇಗನೆ ಕಳ್ಕೊಂಡ್ರು. ಹುಟ್ಟಿರ್ತಕ್ಕಂಥ ಮಗನಿಗೆ ಅಣ್ಣನ ಹೆಸರು ಶಾಶ್ವತವಾಗಿಲ್ಲ ಅಂತ ತಿಳ್ಕೊಂಡು ಶಿವಾಜಿ ಮಹಾರಾಜರು ತನ್ನ ಮಗನಿಗೆ ಸಂಭಾಜಿ ಅಂತಾನೆ ಹೆಸರಿಟ್ಟರು. ಅವರೇ ನಮ್ಮ ಹಿಂದೂ ಸ್ವರಾಜ್ಯದ 2ನೇ ಛತ್ರಪತಿಯಾಗಿ ಧರ್ಮವೀರ ಸಂಭಾಜಿ ಮಹಾರಾಜರಾಗಿ ಆಡಳಿತವನ್ನು ಮಾಡಿದರು. ಅಷ್ಟೊತ್ತಿಗಾಗಲೇ ಶಿವಾಜಿ ಮಹಾರಾಜರ ಪ್ರೌಢತೆ ಎಲ್ಲ ಕಡೆ ಹಬ್ಬಿತ್ತು. ಆದರೂ ಸಹಿತ ಸಂದರ್ಭ ಹೆಂಗಿತ್ತು ಅಂದ್ರೆ, ಶಿವಾಜಿ ಮಹಾರಾಜರನ್ನ ಯಾರು ರಾಜ ಅಂತ ಒಪ್ತಿಲ್ಲ. ಯಾಕಂದ್ರೆ ಒಬ್ಬ ಬಂಡಾಯಗಾರ, ಒಬ್ಬ ಶಹಾಜಿ ಭೋಸ್ಲೆ ಅಂತ ಒಬ್ಬ ಸಾಮಾನ್ಯ ಸೈನ್ಯದ ಸರ್ದಾರ ಅಷ್ಟೇ. ಶಿವಾಜಿ ಮಹಾರಾಜರು ಯಾರು ಅನ್ನೋದೇ ಜಗತ್ತಿಗೆ ಗೊತ್ತಾಗಿದ್ದಿಲ್ಲ. ಆದರೆ ಅಲ್ಲಿವರೆಗೂ ಶಿವಾಜಿ ಮಹಾರಾಜರು ಏನು ಅನ್ನೋದು, ಶಿವಾಜಿ ಮಹಾರಾಜರ ಶಕ್ತಿ ಏನು ಅನ್ನೋದು ತಾಯಿಗೆ ಗೊತ್ತಿತ್ತು, ಅವರ ಸೈನ್ಯದ ಹುಡುಗರಿಗೆ ಗೊತ್ತಿತ್ತು. ಆದರೆ ಜಗತ್ತಿಗೆ ಗೊತ್ತಾಗಿದ್ದಿಲ್ಲ. ಜಗತ್ತಿಗೆ ಗೊತ್ತಾಗತಕ್ಕಂಥ ಒಂದು ಅಪರೂಪದ ಸಂದರ್ಭ ಬಂತು, ಅತ್ಯಂತ ಅಪರೂಪದ ಸಂದರ್ಭ. ಆ ಸಂದರ್ಭದ ಮೂಲಕನೇ ಒಬ್ಬ ಸಾಮಾನ್ಯ ಸರದಾರ ಶಹಾಜಿ ಭೋಸ್ಲೆಯ ಮಗನಾಗಿರ್ತಕ್ಕಂಥ ಶಿವಾಜಿ ಯಾವ ರೀತಿ ವಿಶ್ವವಿಖ್ಯಾತರಾದರು,
ಆವಾಗ ಜನರಿಗೆ ಎಲ್ಲರಿಗೂ ಗೊತ್ತಾಯ್ತು ಶಿವಾಜಿ ಸಾಮಾನ್ಯ ಹುಡುಗಲ್ಲ. ಈ ರೀತಿ ಆಗಬೇಕಾದ್ರೆ ಅವನಲ್ಲಿ ಏನೋ ಒಂದು ದೈವಿ ಅವತಾರ ಇರಲೇಬೇಕು, ಇಲ್ಲದೇ ಇದ್ರೆ ಇಂಥ ಕೆಲಸಗಳನ್ನ ಇಂಥ ಹುಡುಗನ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಇಡೀ ಜಗತ್ತ ನಂಬಿಬಿಡ್ತು. ಅಂತ ಒಂದು ಅಪರೂಪದ ಘಟನೆ ಬಂತು. ಏನು ಘಟನೆ ಅಂತಂದ್ರೆ, ಇದೀಗ ತಾನೇ ತಮ್ಮ ಜೀವನದಲ್ಲಿ ಹುಟ್ಟಿರ್ತಕ್ಕಂಥ ಮಗನಿಗೆ ಏನು ಸಂಭಾಜಿ ಅಂತ ಹೆಸರಿಟ್ಟಿದ್ರು. ಅದಾದ 2 ವರ್ಷ 1659ರಲ್ಲಿ ಇದೇ ಬಿಜಾಪುರದ ಅಲಿ ಆದಿಲ್ ಶಾಹಿಯ ಮಲತಾಯಿಯಾಗಿರ್ತಕ್ಕಂಥ ಉಲಿಯಾ ಬಡಿಯಾ ಬೇಗಂ ಒಂದು ದಿನ ಶಿವಾಜಿ ಮಹಾರಾಜರ ಹೋರಾಟ, ಶೌರ್ಯ, ಮೊಘಲರಿಗೆ ಕೊಡ್ತಕ್ಕಂಥ ಎಚ್ಚರಿಕೆ ಎಲ್ಲವನ್ನ ನೋಡಿ ಗಾಬರಿ ಆಗಿಬಿಟ್ಟಿದ್ಲು. ನನ್ನ ಗಂಡ ಆದಿಲ್ ಶಾಹಿಯಿಂದಲೂ ಸಹಿತ ಶಿವಾಜಿ ಮಹಾರಾಜರನ್ನ ಏನೂ ಮಾಡೋಕ್ಕಾಗಲಿಲ್ಲ, ಸಣ್ಣ ಹುಡುಗ. ಆದರೂ ಸಹಿತ ನನ್ನ ಗಂಡನಿಂದ ಆಗಲಾರದ ಕೆಲಸ ನನ್ನ ಮಗನನ್ನ ಮುಂದಿಟ್ಕೊಂಡು ನಾನೇ ಮಾಡಿ ತೋರಿಸ್ಬೇಕು ಅಂತ ತಿಳ್ಕೊಂಡು ಅದೊಂದು ದಿನ ತುರ್ತು ದರ್ಬಾರನ್ನ ಕರೆದು ಬಿಜಾಪುರದ ಆದಿಲ್ ಶಾಹಿಯ ಪತ್ನಿ ಉಲಿಯಾ ಬಡಿಯಾ ಬೇಗಂ, ಸಿಂಹಾಸನರ್ತಕ್ಕಂಥ ಸುಲ್ತಾನ ಸಣ್ಣ ಮಗ, ಅವನ ಪರವಾಗಿ ಅವಳೇ ರಾಜ್ಯಭಾರವನ್ನ ಮಾಡ್ತಿದ್ಲು. ಎಲ್ಲ ದರ್ಬಾರನ್ನ ಕರೆದ್ಲು. ದರ್ಬಾರಿಗೆ ಹೇಳಿದ್ಲು ಏನು ಅಂತಂದ್ರೆ, ನಾಳೆ ತುರ್ತು ಸಭೆ ಅದ, ಎಲ್ಲರೂ ದರ್ಬಾರಕ್ಕೆ ಬರ್ಬೇಕು. ಬಿಜಾಪುರದ ಆದಿಲ್ ಶಾಹಿ ಸೈನ್ಯದ ಎಷ್ಟು ಜನ ಸೂರ ಸರ್ದಾರರಿದಿರೋ ಬರಲೇಬೇಕು. ಕಾರಣ ಶಿವಾಜಿನ ಹಿಡ್ಕೊಂಡ್ ಬರ್ಬೇಕು. ಅಂತ ಸೂರ ಸರ್ದಾರ್ ಯಾರ್ಯಾರಿದ್ರಿ ಎಲ್ಲರೂ ಬರಲೇಬೇಕು ಅಂತ ತಿಳ್ಕೊಂಡು ದರ್ಬಾರನ್ನ ಕರೆದು ದರ್ಬಾರಕ್ಕೆ ಎಲ್ಲರೂ ಬಂದು ನಾಳೆ ದಿನ ಹಾಜರಾಗ್ತಾರೆ. ಎಲ್ಲರೂ ಬಂದು ಕೊಡ್ತಾರೆ ದರ್ಬಾರ್. ಶಿವಾಜಿ ಮಹಾರಾಜರ ಜನನಕ್ಕಿಂತ ಮೊದಲು ಈ ನಾಡಿನ ಪರಿಸ್ಥಿತಿ ಏನಿತ್ತು, ಶಿವಾಜಿ ಮಹಾರಾಜರ ಜನನದ ನಂತರ ಯಾವ ರೀತಿ ಶಿಕ್ಷಣವನ್ನ ಪಡೆದು ಅವರು ಬೆಳ್ತಾ ಹೋದ್ರು, ಇದೇ ಬರ್ತಕ್ಕಂಥ ನಾಳಿನ ದರ್ಬಾರದಲ್ಲಿ ಬರ್ತಕ್ಕಂಥ ಇನ್ನೊಬ್ಬ ಸೂರ ಸರ್ದಾರ ಮಹಾ ದೈತ್ಯ, ಅವನನ್ನ ಸಂಹಾರದ ಮೂಲಕ ಶಿವಾಜಿ ಮಹಾರಾಜರು ವಿಶ್ವವಿಖ್ಯಾತರಾದರು. ಅದರ ಮೂಲಕನೇ ಶಿವಾಜಿ ಮಹಾರಾಜರ ಹೆಸರು ಅಚಂದ್ರಕಾರವಾಗಿ ಜಗತ್ತಿನಲ್ಲಿ ಉಳಿತು. ಏನಾಯ್ತು ಅನ್ನೋದನ್ನ ಬಂದಿರತಕ್ಕಂಥ ದರ್ಬಾರದಲ್ಲಿ ಏನಾಯ್ತು, ಯಾರು ಹೊರಟರು ಅನ್ನೋದನ್ನ ಅತ್ಯಂತ ಸುಂದರವಾಗಿ ಒಬ್ಬ ಹಿಂದಿ ಕವಿ ಶಿವಾಜಿ ಮಹಾರಾಜರ ಜನನಕ್ಕಿಂತ ಮೊದಲನೇ ಪರಿಸ್ಥಿತಿ, ಶಿವಾಜಿ ಮಹಾರಾಜರು ಹುಟ್ಟಿದ ನಂತರ ಅವ್ರು ಬೆಳೆದತ್ತು, ಅವ್ರ ಶಿಕ್ಷಣ, ಅದರ ನಂತರ ಈಗ ಬರ್ತಕ್ಕಂಥ ಮಹಾದೂರ್ತನ ಹೋರಾಟ, ಇವೆಲ್ಲವನ್ನ ಒಬ್ಬ ಹಿಂದಿ ಕವಿ ತನ್ನದೇ ಆಗಿರ್ತಕ್ಕಂಥ ಕವನದ ಶೈಲಿಯಲ್ಲೇ 3 ಚಿತ್ರಣ. ಒಂದು, ಶಿವಾಜಿ ಮಹಾರಾಜರು ಹುಟ್ಟೋಕ್ಕಿಂತ ಮೊದಲು ಈ ನಾಡಿನ ಪರಿಸ್ಥಿತಿ ಏನಿತ್ತು, ಶಿವಾಜಿ ಮಹಾರಾಜರು ಯಾವ ರೀತಿ ಬೆಳೆದ್ರು, ನಂತರ ಈಗ ನಾಳೆ ಬರ್ತಕ್ಕಂಥ ಬಿಜಾಪುರದ ಮಹಾಸೂರ ಮಹಾದೈತ್ಯ, ಆತನಿಗೊಂದು ಆಸೆ ಇತ್ತು ಏನು ಅಂತಂದ್ರೆ, ಇನ್ನು ಮುಂದೆ ಇಡೀ ಭೂಮಂಡಲದಾಗೆ ಎಲ್ಲರೂ ನನ್ನ ಹೆಸರು ನೆನಪು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅಂತ ಧೂರ್ತ ನಿರ್ಧಾರವನ್ನು ಆತ ತಗೊಂಡಿದ್ದ. ಅಂತ ಧೂರ್ತ ನಿರ್ಧಾರ ನಾಳೆ ಬರ್ತಾನ, ಅವನನ್ನ ಶಿವಾಜಿ ಮಹಾರಾಜರು ಏನ್ ಮಾಡ್ತಾರ ಅನ್ನೋದನ್ನ ಒಬ್ಬ ಹಿಂದಿ ಕವಿ 3 ಚಿತ್ರಣಗಳನ್ನು ಮುಂದೆ ಇಟ್ಕೊಂಡು ಬರೀತಾರ. ಪದ್ಯ ಹಿಂದಿ ಒಳಗದ. ಇಲ್ಲಿವರೆಗೂ ಏನು ಶಿವಾಜಿ ಮಹಾರಾಜರ ಜನಕ್ಕಿಂತ ಮೊದಲು ಈ ನಾಡಿನ ಪರಿಸ್ಥಿತಿ, ತಾಯಿ ಜಿಜಾಬ ಮಾಡಿರ್ತಕ್ಕಂಥ ಎಂತ ದೊಡ್ಡ ಸಂಕಲ್ಪ, ನನ್ನ ಮಾಂಗಲ್ಯ ಹೋದ್ರ ಹೋಲಿ, ನನ್ನ ಸೌಭಾಗ್ಯ ಹೋದ್ರ ಹೋಲಿ, ತಲೆ ಕೆಡಿಸ್ಕೊಡ್ಬೇಡಪ್ಪ ಶಿವ, ಮುಂದಿರ್ತಕ್ಕಂಥ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ಸೌಭಾಗ್ಯ ಮಾನ ಪ್ರಾಣ ಶಾಶ್ವತವಾಗಿ ಉಳಿಬೇಕಾರ, ನನ್ನ ಮಾಂಗಲ್ಯದ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಿಮ್ಮ ಅಪ್ಪನ ಪರಿಸ್ಥಿತಿನೂ ವಿಚಾರ ಮಾಡಕ್ ಹೋಗ್ಬೇಡ, ಮುಂದಿಟ್ಟೆ ಹೆಜ್ಜೆ ಹಿಂದೆ ತುಕ್ಕೊಬೇಡ. ಏನು ಸಂಕಲ್ಪ ಮಾಡಿದ್ದಿ, ಸಂಕಲ್ಪ ಏನಿತ್ತು, ಹಿಂದೂ ಧರ್ಮ ಪ್ರತಿಷ್ಠಾಯ ಸಿದ್ಧ ಖಡ್ಗ ಸದಾವ್ಯಂ. 15ನೇ ವಯಸ್ಸಿಗೆ 15 ಗೆಳೆಯರನ್ನ ಕರ್ಕೊಂಡು ಇದೇ ಪುಣಾದರೇಶ್ವರ ಮಂದಿರದಲ್ಲಿ ಬಲಗೈ ಹೆಬ್ಬೆರಳನ್ನ ಸೀಳಿ ಶಂಕರಲಿಂಗದ ಮೇಲೆ ಬಿಲ್ವ ಪತ್ರ ತುಳಸಿಯನ್ನ ಮುಟ್ಟಿ ರಕ್ತದ ಅಭಿಷೇಕ ಮಾಡಿ ಹಿಂದೂ ಧರ್ಮವನ್ನ ಎತ್ತಿ ಹಿಡಿತೀನಿ, ಗೋ ಬ್ರಾಹ್ಮಣ ಪರಿಪಾಲಕನಾಗಿ ನಮ್ಮೆಲ್ಲ ತಾಯಿಂದ್ರ ಸೌಭಾಗ್ಯವನ್ನು ಉಳಿಸತಕ್ಕಂಥ ಜವಾಬ್ದಾರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ. ಇದರಿಂದ ಒಂದು ದಿನನೂ ಸಹಿತ ನಾವು ಹಿಂದೆ ಸರಿಯೋದಿಲ್ಲ, ಏನೇ ಬಂದರೂ ಸಹಿತ ಎಲ್ಲಾ ತ್ಯಾಗಕ್ಕೂ ಸಿದ್ಧ ಅಂತಾನೆ ಶಿವಾಜಿ ಮಹಾರಾಜರು ಏನು ಪ್ರಮಾಣವನ್ನ ಮಾಡಿದ್ರು. ಅದೇ ಒಂದು ಸಂದರ್ಭ ಒದಗಿ ಬಂತು. ಅಂತ ಸಂದರ್ಭವನ್ನ ಒಬ್ಬ ಹಿಂದಿ ಕವಿ ಬರೀತಾರ. ಶಿವಾಜಿ ಮಹಾರಾಜರ ಜನನಕ್ಕಿಂತ ಮೊದಲು ಈ ನಾಡಿನ ಪರಿಸ್ಥಿತಿ ಏನಿತ್ತು, ಹೇಗಿತ್ತು? ಸನ್ 1600 16ನೇ ಶತಮಾನ. ಸನ್ 1600 ಭರತ ವರ್ಷ ಮೇ ಚಾರೋ ಓರ್ ಅಂದಿಯಾರ ತ. 16ನೇ ಶತಮಾನದಲ್ಲಿ ಇಡೀ ಭಾರತ ಉಪಖಂಡದ 4 ದಿಕ್ಕಿಗೆ ಕತ್ತಲು ಆವರಿಸಿತ್ತು. ಉತ್ತರದಲ್ಲಿ ಮೊಘಲರು, ಬಂಗಾಳದಲ್ಲಿ ನವಾಬ, ಅಯೋಧ್ಯೆಯಲ್ಲಿ ನವಾಬ, ಬಿಜಾಪುರದಲ್ಲಿ ಆದಿಲ್ ಶಾಹಿ, ಅಹಮದ್ ನಗರದಲ್ಲಿ ನಿಜಾಂ ಶಾಹಿ, ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ, ಬೀದರ್ನಲ್ಲಿ ಬರೀದ್ ಶಾಹಿ, ಬಿರಾರ್ನಲ್ಲಿ ಇಮಾದ್ ಶಾಹಿ, ಸೂರತ್ನಲ್ಲಿ ಬ್ರಿಟಿಷರು, ತಮಿಳುನಾಡಿನಲ್ಲಿ ಫ್ರೆಂಚರು, ಕೇರಳದಲ್ಲಿ ಪೋರ್ಚುಗೀಸರು, ಆಂಧ್ರದಲ್ಲಿ ಡಚ್ಚರು, ಎಲ್ಲರೂ ಬಂದು ಪರಕೀರೆಲ್ಲರೂ ಬಂದು ತಾಯಿ ಭಾರತಾಂಬೆಯ ಮಾಂಗಲ್ಯವನ್ನು ಹರಣ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿದ್ರು. ಅಂತ ಸಂದರ್ಭದಲ್ಲಿ ಇಡೀ ಭಾರತದ 4 ದಿಕ್ಕಿನಲ್ಲೇ ಕತ್ತಲೆ ಆವರಿಸಿದಂಥ ಸಂದರ್ಭದಲ್ಲಿ ಇದೇ ಸಹ್ಯಾದ್ರಿಯ ತಪ್ಪಲಿನ ಮಧ್ಯದಲ್ಲಿ ಶಿವಾಂಶ ಸಂಭೂತನಾಗಿ ಎದ್ದು ಬಂದ ಶಿವಾಜಿ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರ ಕರೀತಾರಂದ್ರೆ ಶಿವಾಜಿ ಮಹಾರಾಜರು ಸಾಮಾನ್ಯ ಅಲ್ಲ. ಅವಾಗ 16ನೇ ಶತಮಾನ. सन 1600 भरत वर्ष में चारों ओर अंधियारा था। कई मुगलों ने, कई विदेशियों ने स्वतंत्रता को घेरा था। सपने में भी नहीं सोचा हमने
पारतंत्र कभी टूटेगा सपने में भी नहीं सोचा हमने पारतंत्र कभी टूटेगा और स्वराज्य स्थापित फिर से होगा ध्वज भगवा लहरेगा दिल्ली तख्त शाहीशान उत्तर को काबिज किया दिल्ली तख्त शाहीशान उत्तर को काबिज किया दक्षिण में गोवलकुंडा और मुगलों ने ही राज किया निजाम शाही ने महाराष्ट्र के मुल्कों को बर्बाद किया बिजापुर के आदिल शाह ने सारा दक्कन जीत ली यही दृश्यता ಭರತ ವರ್ಷಕ ಇದು ನಮ್ಮ ಭಾರತದ ಪರಿಸ್ಥಿತಿ ಇತ್ತು ಆವಾಗ 16ನೇ ಶತಮಾನ यही दृश्यता ಭರತ ವರ್ಷಕ कोई न त्राता हिंदू धर्म का अबलाओं के इज्जत लुटती और रस्ते में गो माता कटती ಪರಿಸ್ಥಿತಿ ಹೆಂಗಿತ್ತು ಹೆಣ್ಣು ಮಕ್ಕಳು ಯಾರು ಹೇಳೋರು ಕೇಳೋರು ಇದ್ದಿದ್ದಿಲ್ಲ ನೋಡ್ತಿದ್ದಂತೆ ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಹೋಗಿದ್ರು ಮಾಡಬಾರ್ದು ಎಲ್ಲ ದೌರ್ಜನ್ಯವನ್ನು ಮಾಡ್ತಿದ್ರು ಕೇಳುವಂಥವ್ರು ಯಾರು ಕೇಳಿದ್ದಿದ್ದಿಲ್ಲ ರಸ್ತೆಯಲ್ಲಿ ಆಕಳಗಳನ್ನ ಗೋಮಾತೆಯನ್ನ ಹತ್ಯೆಯನ್ನ ಮಾಡ್ತಿದ್ರು ಅದಕ್ಕೋಸ್ಕರ ಶಿವಾಜಿ ಮಹಾರಾಜರ ಜನನ ಆಗಿತ್ತು कोई न त्राता हिंदू धर्म का अबलाओं के इज्जत लुटती और रस्ते में गो माता करती महापराक्रमी हिंदू राजे यवनों के दरबार में सौंपे ಮಹಾಪರಾಕ್ರಮವಾದಂಥ ಹಿಂದೂ ರಾಜರಿದ್ರು ಎಲ್ಲಿದ್ರು ಇದೇ ಮೊಘಲರ ಇದೇ ಆದಿಲ್ ಶಾಹಿಗಳ ಸೇವೆಯ ಅಡಿಯಲ್ಲಿ ಅವ್ರು ಕೊಡ್ತಕ್ಕಂಥದ್ದನ್ನ ಸ್ವೀಕಾರ ಮಾಡಿ ಅವರಿಂದ ಒಳ್ಳೆ ಪದವಿಗಳನ್ನು ನಿರೀಕ್ಷಿಸಿ ಮಾಡಬಾರದ ಕಾರ್ಯಗಳನ್ನೆಲ್ಲ ಧರ್ಮ ಬಾಹಿರವಾಗಿ ಅವರಿಗೆ ಮಾಡುತ್ತಾ ಅವರ ಜೊತೆನೇ ಇದ್ದಂಥ ಸಂದರ್ಭ ಆದರೆ ಲೇಕಿನ್ ಜಬ್ ಜಬ್ ಧರ್ಮ ಕಿ ಹಾನಿ ಹೋತಿ ಈಶ್ವರ ಕ ಶಕ್ತಿ ತವಿ ಪ್ರಕಟ ಯಾವಾಗ ಭೂಲೋಕದಲ್ಲಿ ಅನ್ಯಾಯ ಅಧರ್ಮಗಳು ಹೆಚ್ಚಾಕವೋ ಭಗವಂತ ತಾನೇ ಪ್ರತ್ಯಕ್ಷನಾಗ್ತಾನೆ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೇನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಸಂಭವಾಮೆ ಯುಗೆ ಯುಗೆ ಯಾವಾಗ ಅನ್ಯಾಯ ಅಧರ್ಮಗಳು ಈ ನಾಡಿನಲ್ಲಿ ಹೆಚ್ಚಾಕವೋ ಯಾವಾಗ ಭೂಮಿಯಲ್ಲಿ ಇವೆಲ್ಲ ಪಾಪಕೃತ್ಯಗಳು ಹೆಚ್ಚಾಕವೋ ಅವಾಗ ನಾ ಮತ್ತೆ ಯಾವುದಾದ್ರೂ ಒಂದು ರೂಪದಿಂದ ಬರ್ತನು ಅಂತ ಏನು ಹೇಳಿದ್ರು ಅಂತ ಭಗವಂತನೇ ಪ್ರತ್ಯಕ್ಷ ಆಗುವಂಥ ಸಮಯ ಬಂತು जब जब धर्म की हानि होती ईश्वर का शक्ति तभी प्रकटते शंकर ने त्रिनेत्र खोलकर प्रकट हुई गढ़ शिवनेरी पर ಶಂಕರ ಭಗವಂತ ಮೂರನೇ ಕಣ್ಣನ್ನು ತೆರೆದು ಶಂಕರನೇ ತ್ರಿನೇತ್ರ ಕೋಲ್ಕರ ಪ್ರಕಟ ಹುಯಿ ಗಢ ಶಿವನೇರಿ ಪರ ಶಿವನೇರಿ ಕೋಟೆಯಲ್ಲಿ ಪ್ರತ್ಯಕ್ಷರಾಗಿ ಬಿಟ್ಟಿದ್ದ ಯಾರ ರೂಪದಲ್ಲಿ ಶಂಕರನೇ ತ್ರಿನೇತ್ರ ಕೋಲ್ಕರ ಪ್ರಕಟ ಹುಯಿ ಗಢ ಶಿವನೇರಿ ಪರ ಸೆಕೆ 1551 वद्य पालवन तृतीया में जन्म दिया जिजामाता ने नाम शिवाजी त्रिलोक जान ಜೀಜಾಬಾಯಿಯ ಪುಣ್ಯ ಗರ್ಭದಲ್ಲಿ ಶಿವಾಜಿ ಮಹಾರಾಜ ಅಂತಕ್ಕಂಥ ಹೆಸರಿನಿಂದ ಅದೇ ಶಿವನೇರಿ ಕೋಟೆಯಲ್ಲಿ ಶಿವ ಮೂರನೇ ಕಣ್ಣನ್ನು ತೆರೆದು ಪ್ರತ್ಯಕ್ಷನಾಗಿದ್ದ ಧರ್ಮಗಳು ಇದ್ದಿದ್ದಿಲ್ಲ ಅಧರ್ಮಗಳು ಹೆಚ್ಚಾಕಿದ್ದು ಪಾಪಕೃತ್ಯಗಳು ಹೆಚ್ಚಾಕಿದ್ದು ಅಂತ ಸಂದರ್ಭದಲ್ಲಿ ಶಿವನೇರಿ ಕೋಟೆಯಲ್ಲಿ ಜೀಜಾಬಾಯಿಯ ಹೆಮ್ಮೆಯ ಮಗನಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜನನಾಗಿತ್ತು 1630 ಫೆಬ್ರವರಿ 19ನೇ ತಾರೀಕು ಉತ್ತರಾಯಣ ಶುಕ್ರನಾಮ ಸಂವತ್ಸರ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ತೃತೀಯ ದಿನ ಶುಕ್ರವಾರ ಸೂರ್ಯಾಸ್ತದ ಮೊದಲನೆಯ ಪ್ರಹರ ಅಂದ್ರೆ ರಾತ್ರಿ 9ರಿಂದ 10 ಒಳಗೆ ಶಿವಾಜಿ ಮಹಾರಾಜರ ಜನನಾಗಿ ಶಂಕರ ತ್ರಿನೇತ್ರವನ್ನು ತೆಗೆದು ಮೂರನೇ ಕಣ್ಣನ್ನು ಬಿಟ್ಟು ಇದೇ ಇದರಲ್ಲಿ ಪ್ರತ್ಯಕ್ಷನಾಗಿದ್ದ ಹಾಗೆ ಬೆಳೀತಾ ಬೆಳೀತಾ ಹೋದರು ಆದರೆ ಮಾ ಜೀಜಾಬಾಯಿ ಭಾರತ ಮಾತೆಯ ದುಃಖವನ್ನು ನೋಡ್ತಾಳೆ ಮಾ जीजा ने भारत माँ को दुखों को पहचान किया और इस परिवर्तन करने के लिए मन में दृढ़ संकल्प किया बचपन में बाल शिवा का अध्ययन प्रारंभ किया और गीता रामायण महाभारत को पाठ उसको समझ दिया शस्त्र शास्त्र के महाधुरंधर दादाजी कोंडदेव ने सकल कला में शिवराय को रणधुरंधर बन दिया सुनो कहानी बाल शिवाजी सुनो कहानी बाल शिवाजी बाल उम्र थी 15 साल थी जान बचाने गो ब्राह्मण की कर ली प्रतिज्ञा स्वतंत्रता की रायरेश्वर मंदिर जाकर ईश्वर का अभिषेक किया रायरेश्वर मंदिर जाकर ईश्वर का अभिषेक किया और रक्त से शंकर को अभिषेक का तर्पण किया ಈ ರೀತಿ ಶಿವಾಜಿ ಮಹಾರಾಜರ ಸಂಕಲ್ಪ ಹೋರಾಟ ಮುಂದಾತು ಇನ್ನು ಬರ್ತಕ್ಕಂಥ ಮಹಾಸೂರ ಸರ್ದಾರ ಏನು ಜೀಜಾಬಾಯಿ ಅದನ್ನೇ ಮಗನಿಗೆ ಹೇಳ್ತಾ ಹೇಳ್ತಾ ಹೋದ್ದು ಶಿವಾಜಿ ಮಹಾರಾಜರು ಹಂಗೆ ಹೋರಾಟವನ್ನು ಮಾಡಿದರು ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಅನ್ನೋದನ್ನ ಮತ್ತೆ ನಾಳೆ ಸರಿಯಾಗಿ 6 ಗಂಟೆಗೆ ಇದನ್ನೇ ಮುಂದುವರ್ಸೋಣ ಬರ್ತಕ್ಕಂಥ ಮಹಾಧೂರ್ತರನ್ನ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಜೀವನದ 29ನೇ ವಯಸ್ಸಿಗೆ ಏನ್ ಮಾಡ್ತಾರೋ